السلام عليكم ورحمة الله. أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಎರಡು ಜುಮಾಗೆ ಮುಂಚೆ ಸಹಾಬಿ ವರೆಯರಲ್ಲಿ ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹುರ ಬಗ್ಗೆ ಪ್ರಸ್ತಾಪಿಸುತ್ತಿದ್ದನು. ಅವರ ಬಗ್ಗೆ ಇನ್ನೂ ಹೆಚ್ಚಿನ ಕೆಲವು ಸಂಗತಿಗಳಿವೆ. ಯುದ್ಧದ ಪ್ರಸ್ತಾಪವಾಗುತ್ತಿತ್ತು. ಯುದ್ಧದ ವೇಳೆ ಸಂಕೋಳಗಳಲ್ಲಿ ಬಿಗಲ್ಪಟ್ಟಿದ್ದ ಒಬ್ಬ ಕೈದಿಯಾದ ಅಬೂ ಮಹಜನ್ ಸಖ್ಫಿ ಎಂಬವರಿಗೆ ಈ ಯುದ್ಧದಲ್ಲಿ ಭಾಗವಹಿಸಲು ಅತ್ಯಧಿಕ ಅಭಿಲಾಷೆ ಇರುವುದಾಗಿ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ಪತ್ನಿಯಾದ ಹಜರತ್ ಸಲ್ಮಾ ಬಿನ್ತ್ ಅಫ್ಸರ್ ಅವರು ಕಂಡರು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರು ಈ ಸೆರೆಯಾಳಿಗೆ ಶರಾಬು ಕುಡಿದ ಕಾರಣದಿಂದ ಭ್ರಷ್ಟತೆಯ ಶಿಕ್ಷೆ ನೀಡಿ ಬಹಿಷ್ಕರಿಸುವುದರಿಂದ ಅವರು ಇಲ್ಲಿಗೆ ತಲುಪಿದ್ದರು. ಇಲ್ಲಿಗೆ ತಲುಪಿದ ನಂತರ ಪುನಃ ಶರಾಬು ಕುಡಿದ ಕಾರಣ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಅವರಿಗೆ ಚಾವಟಿಯ ಶಿಕ್ಷೆ ನೀಡಿ ಸಂಕೋಲೆಯಲ್ಲಿ ಬಂಧಿಸಿದ್ದರು. ನಾನು ಯುದ್ಧದಲ್ಲಿ ಭಾಗವಹಿಸುವಂತಾಗಲು ನನ್ನ ಸರಪಣಿಯನ್ನು ತೆರೆಯಿರಿ, ಅಲ್ಲಾಹನಾಣೆ ನಾನು ಜೀವಂತವಾಗಿ ಉಳಿದರೆ ಮರಳಿ ಬಂದು ಪುನಃ ಕೈಕೋಳವನ್ನು ಹಾಕುವನು ಎಂದು ಅಬೂ ಮಹಜನ್ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ದಾಸಿಯಾದ ಜುಹ್ರಾಗೆ ಹೇಳಿದರು. ಈ ಮಾತನ್ನು ಒಪ್ಪಿ ಸರಪಣಿಯನ್ನು ದಾಸಿ ಬಿಡಿಸಿಕೊಟ್ಟಳು. ಅಬೂ ಮಹಜನ್ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ಕುದುರೆಯಲ್ಲಿ ಸವಾರರಾಗಿ ಯುದ್ಧ ಮೈದಾನದ ದಿಕ್ಕಿಗೆ ಹೊರಟರು. ಶತ್ರುಗಳ ಪಂಕ್ತಿಗಳಿಗೆ ನುಗ್ಗಿ ನೇರವಾಗಿ ದೊಡ್ಡ ಬಿಳಿಯ ಆನೆಯ ಮೇಲೆ ದಾಳಿ ಮಾಡಿದರು. ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರವರು ಇವನ್ನೆಲ್ಲ ನೋಡುತ್ತಿದ್ದರು. ಈ ಕುದುರೆಯಂತೂ ನನ್ನದಾಗಿದೆ, ಆದರೆ ಇದರಲ್ಲಿ ಮಹಜನ್ ಸಖ್ಫಿ ಸವಾರರಾಗಿರುವರೆಂದು ತೋರುತ್ತಿದೆ ಎಂದು ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಹೇಳಿದರು. ಮೊದಲು ಪ್ರಸ್ತಾಪಿಸಿದಂತೆ ಕಾಯಿಲೆಯ ಕಾರಣ ಸಾದ್ ರಜಿಯಲ್ಲಾಹು ಅನ್ಹು ಈ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿರಲಿಲ್ಲ, ದೂರದಿಂದ ಮೇಲ್ನೋಟ ವಹಿಸುತ್ತಿದ್ದರು. ಹೇಗಿದ್ದರೂ ಯುದ್ಧ 3 ದಿನಗಳ ಕಾಲ ಜಾರಿಯಲ್ಲಿತ್ತು. ಯುದ್ಧ ಮುಗಿದಾಗ ಅಬೂ ಮಹಜನ್ ಸಖ್ಫಿ ಮರಳಿ ಬಂದು ತನ್ನ ಸರಪಣಿಯನ್ನು ಹಾಕಿದನು. ಇನ್ನು ಮುಂದೆ ಎಂದಾದರೂ ನೀನು ಶರಾಬು ಕುಡಿದರೆ ನಾನು ನಿನ್ನನ್ನು ಕಠಿಣವಾಗಿ ಶಿಕ್ಷಿಸುವನು ಎಂದು ಹೇಳಿ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಅವರನ್ನು ಬಿಡುಗಡೆಗೊಳಿಸಿದರು. ನಾನು ಇನ್ನು ಮುಂದೆ ಎಂದೂ ಶರಾಬು ಕುಡಿಯಲಿಕ್ಕಿಲ್ಲ ಎಂದು ಅಬೂ ಮಹಜನ್ ವಾಗ್ದಾನ ಮಾಡಿದರು. ಇನ್ನೊಂದು ಕಡೆ ಹೀಗೆಯೂ ವರದಿಯಾಗಿದೆ, ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಈ ಘಟನೆಯನ್ನು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರಿಗೆ ಬರೆದರು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಹೀಗೆ ಹೇಳಿದರು, ಇನ್ನು ಮುಂದೆ ಅವನು ಶರಾಬು ಕುಡಿಯುವುದರಿಂದ ಬಿಟ್ಟು ನಿಂತರೆ ಅವನಿಗೆ ಶಿಕ್ಷೆ ನೀಡಬೇಕಾಗಿಲ್ಲ. ಆಗ ಅಬೂ ಮಹಜನ್ ಇನ್ನು ಮುಂದೆ ಶರಾಬು ಕುಡಿಯುವುದಿಲ್ಲ ಎಂದು ಹೇಳಿ ಆಣೆ ಹಾಕಿದನು. ಇದರಂತೆ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಅವರನ್ನು ಬಿಡುಗಡೆಗೊಳಿಸಿದರು. ಈ ಘಟನೆಯನ್ನು ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಅನ್ಹುರು ವರ್ಣಿಸಿರುವರು. ಮೊದಲ ಪ್ರಸ್ತಾಪದಲ್ಲಿ ಅವರ ಸಂಕೋಲೆಯನ್ನು ದಾಸಿ ಕೊಟ್ಟಿದ್ದಳು ಎಂದಿದೆ. ಆದರೆ ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಅನ್ಹು ಬರೆಯುತ್ತಾರೆ, ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಶಿಷ್ಟ ಸಹಾಬಿಯವರಲ್ಲಿ ಒಬ್ಬರಾಗಿದ್ದರು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರವರು ತಮ್ಮ ಖಿಲಾಫತ್ ಕಾಲದಲ್ಲಿ ಇರಾನ್ ಸೈನ್ಯದ ವಿರುದ್ಧವಿರುವ ಇಸ್ಲಾಮಿಕ ಸೈನ್ಯದ
ಸೇನಾ ನಾಯಕತ್ವವನ್ನು ಹಜರತ್ ಸಾದ್ ರಜಿಯಲ್ಲಾಹುನವರಿಗೆ ನೀಡಿದರು. ಅನಿರೀಕ್ಷಿತವಾಗಿ ಅವರ ತೊಡೆಯಲ್ಲಿ ಒಂದು ದೊಡ್ಡ ಕುರು ಉಂಟಾಯಿತು. ಅದು ದೀರ್ಘಕಾಲದವರೆಗೆ ವಾಸಿಯಾಗಲಿಲ್ಲ. ತುಂಬ ಚಿಕಿತ್ಸೆ ನಡೆಸಲಾಗಿತ್ತಾದರೂ ಯಾವುದೇ ಪ್ರಯೋಜನ ಉಂಟಾಗಲಿಲ್ಲ. ನಾನು ಕಟ್ಟಿಲಲ್ಲಿ ಹೀಗೆ ಇದ್ದು ಬಿಟ್ಟಿರುವುದನ್ನು ಸೈನ್ಯ ನೋಡುವುದಾದರೆ ಅವರೊಂದಿಗೆ ಸೇನಾಧಿಪತಿ ಇಲ್ಲದ ಕಾರಣ ಸೈನ್ಯ ಧೈರ್ಯಗುಂದುವುದು ಎಂದು ಹಜರತ್ ಸಾದ್ ರಜಿಯಲ್ಲಾಹುನ್ಹು ಯೋಚಿಸಿ ಕೊನೆಗೆ ಒಂದು ಮರದಲ್ಲಿ ಒಂದು ಮಾಡನ್ನು ತಯಾರಿಸಿದರು. ತೋಟಗಳ ಸಂರಕ್ಷಣೆಗಾಗಿ ಇಲ್ಲಿ ನಾವು ತಯಾರಿಸುವ ಮಾಡಿನಂತೆ. ಮುಸ್ಲಿಂ ಸೈನ್ಯ ಅವರನ್ನು ನೋಡುವಂತಾಗಲು ಈ ಮಾಡಿನ ಮೇಲೆ ಜನರ ಸಹಾಯದಿಂದ ಕುಳಿತುಕೊಳ್ಳುತ್ತಿದ್ದರು. ಸೇನಾಧಿಪತಿ ತಮ್ಮೊಂದಿಗೆ ಇರುವರು ಎಂಬ ಭಾವನೆಯನ್ನು ಮೂಡಿಸಲು ಇದು ಸಹಾಯಕವಾಯಿತು. ಒಬ್ಬ ಅರಬ್ ಸರದಾರ ಶರಾಬ್ ಕುಡಿದರೆಂಬ ವಾರ್ತೆ ಈ ದಿನಗಳಲ್ಲೇ ಅವರಿಗೆ ಲಭಿಸಿತ್ತು. ಹಜರತ್ ಮುಸ್ಲಿಂ ಮೌದ್ ರಜಿಯಲ್ಲಾಹುನ್ಹು ಹೇಳುತ್ತಾರೆ, ಶರಾಬ್ ಕುಡಿಯುವುದು ಇಸ್ಲಾಮಿನಲ್ಲಿ ನಿಷಿದ್ಧ ಮಾಡಲಾಗಿತ್ತಾದರೂ ಅರಬ್ ಜನರು ಅದರ ಚಟವನ್ನು ಬಿಟ್ಟಿರಲಿಲ್ಲ. ಅಭ್ಯಾಸಗಳನ್ನು ಉಪೇಕ್ಷಿಸುವುದು ತುಂಬ ಕಷ್ಟದ ಕೆಲಸವಾಗಿದೆ. ಈ ಸರದಾರನು ಇಸ್ಲಾಮನ್ನು ಸ್ವೀಕರಿಸಿ 3-4 ವರ್ಷವೇ ಆಗಿತ್ತು. ಹಳೆಯ ಹವ್ಯಾಸ 3-4 ವರ್ಷದಲ್ಲಿ ಬಿಟ್ಟು ಹೋಗುವುದಿಲ್ಲ. ಹೇಗಿದ್ದರೂ ಹಜರತ್ ಸಾದ್ ರಜಿಯಲ್ಲಾಹುನವರಿಗೆ ಈ ಮುಸ್ಲಿಂ ಸರದಾರನು ಶರಾಬ್ ಕುಡಿದ ಬಗ್ಗೆ ವರದಿ ಲಭಿಸಿದಾಗ ಅವರನ್ನು ಸೆರೆಹಿಡಿಯಲಾಯಿತು. ಆ ಕಾಲದಲ್ಲಿ ವ್ಯವಸ್ಥಾಪಿತವಾದ ಸೆರೆಮನೆಗಳಿರಲಿಲ್ಲ. ಬಂಧನದಲ್ಲಿ ಇರಿಸಲು ಉದ್ದೇಶಿಸುವವರನ್ನು ಯಾವುದಾದರೊಂದು ಕೊಠಡಿಯಲ್ಲಿ ಮುಚ್ಚಿಟ್ಟು ಕಾವಲು ನಿಲ್ಲಿಸಲಾಗುತ್ತಿತ್ತು. ಹೀಗೆ ಈ ಮುಸ್ಲಿಂ ಅರಬ್ ಸರದಾರನನ್ನು ಒಂದು ಕೋಣೆಯಲ್ಲಿ ಬಂದಿಯಾಗಿ ಇರಿಸಲಾಯಿತು. ಅದರ ಬಾಗಿಲ ಹೊರಗೆ ಕಾವಲು ನಿಲ್ಲಿಸಲಾಗಿತ್ತು. ಈ ಯುದ್ಧ ನಡೆದ ವರ್ಷವನ್ನು ಇಸ್ಲಾಮಿನ ಚರಿತ್ರೆಯಲ್ಲಿ ವಿಪತ್ತಿನ ವರ್ಷವೆಂದು ಹೇಳಲಾಗುತ್ತದೆ. ಏಕೆಂದರೆ ಮುಸ್ಲಿಮರಿಗೆ ಯುದ್ಧದಲ್ಲಿ ತುಂಬ ನಷ್ಟ ಉಂಟಾಯಿತು. ಒಂದು ಕಡೆ ಇಸ್ಲಾಮಿಕ ಸೈನ್ಯದ ಕುದುರೆಗಳು ಶತ್ರು ಸೈನ್ಯದ ಆನೆಗಳಿಗೆ ಹೆದರಿ ಸಮೀಪದಲ್ಲಿದ್ದ ಒಂದು ಚಿಕ್ಕ ನದಿಗೆ ಧುಮುಕುತ್ತಿತ್ತು. ಅರಬರಿಗೆ ಈಜಲು ಬಾರದ ಕಾರಣ 100 ಮುಸ್ಲಿಮರು ಮುಳುಗಿ ಸಾವನ್ನಪ್ಪಿದರು. ಆದ್ದರಿಂದ ಈ ವರ್ಷವನ್ನು ಸಂಕಷ್ಟದ ವರ್ಷವೆಂದು ಕರೆಯಲಾಗಿದೆ. ಹೇಗಿದ್ದರೂ ಆ ಮುಸ್ಲಿಂ ಸರದಾರ ಕೊಠಡಿಯಲ್ಲಿ ಕೈದಿಯಾಗಿದ್ದನು. ಮುಸ್ಲಿಂ ಸೈನಿಕರು ಯುದ್ಧದಿಂದ ಮರಳಿ ಬಂದು ಆ ಕೋಣೆಯ ಸಮೀಪ ಕುಳಿತುಕೊಂಡು ಯುದ್ಧದಲ್ಲಿ ಮುಸ್ಲಿಮರಿಗೆ ಉಂಟಾದ ನಷ್ಟದ ಬಗ್ಗೆ ಹೇಳುತ್ತಿದ್ದರು. ಆಗ ಸರದಾರ ಯುದ್ಧದಲ್ಲಿ ಭಾಗವಹಿಸಲು ಸಾಧ್ಯವಾಗಿರದ ಕಾರಣ ತನ್ನ ಹತಾಶೆಯನ್ನು ವ್ಯಕ್ತಪಡಿಸುತ್ತಿದ್ದರು. ನಿಸ್ಸಂಶಯವಾಗಿಯೂ ಆ ವ್ಯಕ್ತಿಯಲ್ಲಿ ದೌರ್ಬಲ್ಯವಿತ್ತು. ಅವನು ಶರಾಬ್ ಕುಡಿದಿದ್ದನು. ಆದರೆ ಅವನು ಶೂರನಾಗಿದ್ದನು. ಅವನೊಳಗೆ ಆವೇಶವಿತ್ತು. ಯುದ್ಧದಲ್ಲಿ ಮುಸ್ಲಿಮರಿಗೆ ಉಂಟಾದ ನಷ್ಟದ ಬಗ್ಗೆ ಕೇಳಿ ಕೊಠಡಿಯಲ್ಲಿ ಒಂದು ಸಿಂಹದ ಹಾಗೆ ಆಚೆ ಈಚೆ ನಡೆಯುತ್ತಾ ಒಂದು ಪದ್ಯವನ್ನು ಹೇಳುತ್ತಿದ್ದ. ಅದರ ಅರ್ಥ ಇದಾಗಿತ್ತು: ಇಸ್ಲಾಮನ್ನು ಸಂರಕ್ಷಿಸಿ ನಿನ್ನ ಶೌರ್ಯದಿಂದ ಕೂಡಿದ ಕೌಶಲ್ಯವನ್ನು ತೋರಿಸಲು ನಿನಗೆ ಇಂದೇ ಒಂದು ಸಂದರ್ಭವಾಗಿತ್ತು. ಆದರೆ ನೀನು ಸೆರೆಯಲ್ಲಿರುವೆ. ಹಜರತ್ ಸಾದ್ ರಜಿಯಲ್ಲಾಹುನವರ ಹೆಂಡತಿ ತುಂಬ ಧೈರ್ಯವಂತ ಸ್ತ್ರೀಯಾಗಿದ್ದಳು. ಅವಳೊಂದು ದಿನ ಆ ಕೊಠಡಿಯ ಸಮೀಪದಿಂದ ಹಾದು ಹೋಗುತ್ತಿದ್ದಾಗ ಈ ಪದ್ಯವನ್ನು ಕೇಳಿದಳು. ಅಲ್ಲಿ ಯಾವುದೇ ಕಾವಲಿಲ್ಲ ಎಂದು ಅವಳು ಕಂಡಳು. ಅವಳು ಕೈದಿಯನ್ನು ಸಂಬೋಧಿಸಿ ಹೇಳಿದಳು: ನಿನ್ನನ್ನು ಸಾದ್ ಬಂಧಿಸಿರುವರು ಎಂದು ನಿನಗೆ ಗೊತ್ತಿದೆಯಲ್ಲವೇ? ನಾನು ನಿನ್ನನ್ನು ಬಂಧನದಿಂದ ವಿಮುಕ್ತಗೊಳಿಸಿದ್ದೇನೆ ಎಂದು ಅವರು ತಿಳಿದರೆ ನನ್ನನ್ನು ಸುಮ್ಮನೆ ಬಿಡಲಿಕ್ಕಿಲ್ಲ. ಆದರೆ ನೀನು ನಿನ್ನ ಅಭಿಲಾಷೆಯ ಪ್ರಕಾರ ಇಸ್ಲಾಮಿಗೆ ನೆರವಾಗುವಂತಾಗಲು ನಿನ್ನನ್ನು ಬಂಧನದಿಂದ ಬಿಡುಗಡೆಗೊಳಿಸಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ. ಅವನು ಹೇಳಿದನು: ಈ ಯುದ್ಧಕ್ಕಾಗಿ ನನ್ನನ್ನು ಬಿಡಿರಿ. ಯುದ್ಧ ಮುಗಿದ ಕೂಡಲೇ ನಾನು ವಾಪಸ್ಸು ಬಂದು ಈ ಕೊಠಡಿಯಲ್ಲಿ ಪ್ರವೇಶಿಸುವನು. ಆ ಸ್ತ್ರೀಯ ಹೃದಯದಲ್ಲಿಯೂ ಇಸ್ಲಾಮಿನ ಬಗ್ಗೆ ವೇದನೆ ಇತ್ತು. ಅದರ ಸಂರಕ್ಷಣೆಗಾಗಿ ಆವೇಶವಿತ್ತು. ಆದ್ದರಿಂದ ಅವಳು ಅವನನ್ನು ಬಂಧನದಿಂದ ಮುಕ್ತಿ ಮಾಡಿದಳು. ಆ ವ್ಯಕ್ತಿ ಯುದ್ಧದಲ್ಲಿ ಭಾಗವಹಿಸಿ ಎಷ್ಟು ಸಾಹಸದಿಂದ ಹೋರಾಡಿದನೆಂದರೆ ಅವನ ಶೌರ್ಯದ ಕಾರಣ ಇಸ್ಲಾಮಿನ ಸೈನ್ಯ ಹಿಮ್ಮೆಟ್ಟುವುದಕ್ಕೆ ಬದಲಾಗಿ ಮುಂದೆ ಸಾಗಿತ್ತು. ಹಜರತ್ ಸಾದ್ ರಜಿಯಲ್ಲಾಹುನವರು ಅವನನ್ನು ಗುರುತಿಸಿದರು. ಅನಂತರ ಹೇಳಿದರು: ಶರಾಬು ಕುಡಿದಿದ್ದ ಕಾರಣ ನಾನು ಬಂಧಿಸಿದ್ದ ವ್ಯಕ್ತಿ ಇಂದಿನ ಯುದ್ಧದಲ್ಲಿ ಇದ್ದನು. ಅವನು ಮುಖವಾಡ ಹಾಕಿದ್ದರೂ ನನಗೆ ಅವನ ಹಲ್ಲೆಯ ವಿಧಾನ ಮತ್ತು ಮೈಕಟ್ಟಿನ ಪರಿಚಯವಿದೆ. ಅವನನ್ನು ಬಂಧನದಿಂದ ವಿಮುಕ್ತಗೊಳಿಸಿದ ವ್ಯಕ್ತಿಯನ್ನು ಕಂಡುಹಿಡಿದು ನಾನು ಅವನಿಗೆ ಕಠಿಣ ಶಿಕ್ಷೆಯನ್ನು ನೀಡುವನು. ಎಂದರೆ ಸೆರೆಯಿಂದ ಬಿಡುಗಡೆಗೊಳಿಸಿದ ಸಂಕೋಲೆಯನ್ನು ಬಿಡಿಸಿದ ವ್ಯಕ್ತಿಯನ್ನು ಕಠಿಣವಾಗಿ ಶಿಕ್ಷಿಸುವನು. ಹಜರತ್ ಸಾದ್ ರಜಿಯಲ್ಲಾಹುನ್ಹು ಈ ಮಾತುಗಳನ್ನಾಡಿದ್ದಾಗ ಅವರ ಪತ್ನಿಗೆ ಕೋಪ ಬಂದು ಹೀಗೆ ಹೇಳಿದಳು: ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನೀವು ಮರದ ಕೆಳಗೆ ಹಲಗೆ ಹಾಕಿ ಕುಳಿತುಕೊಂಡು ಆ ವ್ಯಕ್ತಿಯನ್ನು ಕೈದಿ ಮಾಡಿದ್ದೀರಿ. ಅವನಾದರೂ ಶತ್ರುಗಳ ಸೈನ್ಯಕ್ಕೆ ಹಿಂಜರಿಕೆಯಿಲ್ಲದೆ ನುಗ್ಗುತ್ತಾನೆ ಮತ್ತು ತನ್ನ ಜೀವದ ಪರಿವೇ ಕೂಡ ಮಾಡುವುದಿಲ್ಲ. ನಾನೇ ಅವನನ್ನು ಬಂಧನದಿಂದ ವಿಮುಕ್ತಗೊಳಿಸಿದ್ದು. ನೀವು ಏನು ಬೇಕಾದರೂ ಮಾಡಿರಿ. ಅವನ ಸಂಕೋಲೆಯನ್ನು ಬಿಡಿಸಿಕೊಟ್ಟದು ನಾನೇ.
ಈಗ ನೀವು ಮಾಡಬೇಕಾದುದನ್ನು ಮಾಡಿರಿ. ಹೇಗಿದ್ದರೂ ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಲಜನಾಗಿ ನೀಡಿದ ತಮ್ಮೊಂದು ಭಾಷಣದಲ್ಲಿ ಇದನ್ನು ವಿವರಿಸುತ್ತಾ ಹೇಳುತ್ತಾರೆ. ಒಟ್ಟಿನಲ್ಲಿ ಸ್ತ್ರೀಯರು ಇಸ್ಲಾಮಿನಲ್ಲಿ ಬಹಳ ಶ್ರೇಷ್ಠ ಕೆಲಸಗಳನ್ನು ಮಾಡಿರುವರು. ಇಂದು ಅಹ್ಮದಿ ಸ್ತ್ರೀಯರು ಈ ಉದಾಹರಣೆಗಳನ್ನು ತಮ್ಮ ಮುಂದಿರಿಸಬೇಕು. ಹೆಂಗಸರ ತ್ಯಾಗದ ಇನ್ನೂ ಹೆಚ್ಚಿನ ಘಟನೆಗಳನ್ನು ಕೇಳಿರಿ. ಅದೂ ಸಹ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹು ರವರಿಗೆ ಸಂಬಂಧಪಟ್ಟದೇ ಆಗಿವೆ. ಅನ್ಸಾರಿನ ಒಂದು ಗೋತ್ರವಾದ ಬನು ಸುಲೈಮಿನ ಪ್ರಸಿದ್ಧ ಕವಿತ್ರಿ ಮತ್ತು ಸಹಾಬಿಯಾಗಿದ್ದ ಹಜರತ್ ಖನ್ಸಾ ರಜಿಯಲ್ಲಾಹುರವರು ಆ ಯುದ್ಧದಲ್ಲಿ ತಮ್ಮ 4 ಮಕ್ಕಳನ್ನು ಅಲ್ಲಾಹನ ಮಾರ್ಗದಲ್ಲಿ ತ್ಯಾಗ ಮಾಡಿದಳು. ಹಜರತ್ ಖನ್ಸಾರ ಯೌವನ ಕಾಲದಲ್ಲೇ ಗಂಡ ಮತ್ತು ಅವರ ಸಹೋದರ ಮೃತಪಟ್ಟಿದ್ದರು. ಹಜರತ್ ಖನ್ಸಾ ಬಹಳ ಪರಿಶ್ರಮದಿಂದ ತಮ್ಮ ಮಕ್ಕಳನ್ನು ಸಾಕಿ ಸಲಹಿದ್ದರು. ಕಾದಿಸಿಯಾ ಯುದ್ಧದ ಕೊನೆಯ ದಿನದ ಬೆಳಗ್ಗೆ ಯುದ್ಧಕ್ಕೆ ಮುಂಚಿತವಾಗಿ ಹಜರತ್ ಖನ್ಸಾ ತನ್ನ ಮಕ್ಕಳನ್ನು ಸಂಬೋಧಿಸಿ ಹೀಗೆ ಹೇಳಿದಳು: ಎಲೈ ನನ್ನ ಮಕ್ಕಳೇ, ನೀವು ಸ್ವಂತ ಇಷ್ಟದಿಂದ ಇಸ್ಲಾಮನ್ನು ಸ್ವೀಕರಿಸಿದ್ದೀರಿ, ಸ್ವಂತ ಇಷ್ಟ ಪ್ರಕಾರ ಹಿಜ್ರತ್ ಮಾಡಿದ್ದೀರಿ. ಏಕ ಆರಾಧ್ಯನಾದ ಅಲ್ಲಾಹನ ಆಣೆ ಹಾಕಿ ನಾನು ಹೇಳುತ್ತೇನೆ, ನಿಮ್ಮ ಕುಲೀನತೆಗೆ ಯಾವ ಕಳಂಕವೂ ಉಂಟಾಗಲು ನಾನು ಬಿಡಲಿಲ್ಲ. ಪರಲೋಕ ಈ ನಶ್ವರ ಲೋಕಕ್ಕಿಂತ ಉತ್ತಮವೆಂದು ನೆನಪಿಡಿರಿ. ಮಕ್ಕಳೇ, ಅಚಲವಾಗಿ ನಿಲ್ಲಿರಿ, ಸ್ಥಿರಚಿತ್ತರಾಗಿರಿ, ತೋಳಿಗೆ ತೋಳು ಸೇರಿಸಿ ಹೋರಾಡಿರಿ, ಅಲ್ಲಾಹನ ಭಯವಿರಿಸಿಕೊಳ್ಳಿರಿ. ಘನಘೋರವಾದ ಯುದ್ಧ ನಡೆಯುತ್ತಿದೆ, ಅದರ ಬೆಂಕಿಯ ಬಟ್ಟಿ ಪ್ರಜ್ವಲಿಸುತ್ತಿದೆ. ನಿಪುಣರಾದ ಕುದುರೆ ಸವಾರರು ಕೆಚ್ಚೆದೆಯಿಂದ ಹೋರಾಡುತ್ತಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಪರಲೋಕವನ್ನು ಅಲಂಕರಿಸಲು ಈ ಯುದ್ಧಕ್ಕೆ ನುಗ್ಗಿರಿ. ಹಜರತ್ ಖನ್ಸಾರ ಮಕ್ಕಳು ಅವರ ಉಪದೇಶದಂತೆ ತಮ್ಮ ಕುದುರೆಯ ಲಗಾಮು ಹಿಡಿದುಕೊಂಡು ಯುದ್ಧಗೀತೆಯನ್ನು ಹಾಡುತ್ತಾ ಯುದ್ಧ ಮೈದಾನಕ್ಕೆ ಧುಮುಕಿದರು. ಶೌರ್ಯದಿಂದ ಹೋರಾಡಿ ಹುತಾತ್ಮರಾದರು. ಆ ದಿನ ಸಂಜೆಗೆ ಮುಂಚಿತವಾಗಿ ಕಾದಿಸಿಯಾದಲ್ಲಿ ಇಸ್ಲಾಮಿನ ಬಾವುಟ ಹಾರಾಡುತ್ತಿತ್ತು. ನಿಮ್ಮ 4 ಮಕ್ಕಳು ಶಹೀದಾದರು ಎಂದು ಹಜರತ್ ಖನ್ಸಾಗೆ ಹೇಳಲಾದಾಗ ಅವರು ಹೇಳಿದಳು: ಅಲ್ಲಾಹನಿಗೆ ಸ್ತುತಿ. ಅಲ್ಲಾಹನು ಅವರೆಲ್ಲರಿಗೂ ಶಹಾದತಿನ ಪದವಿಯನ್ನು ನೀಡಿರುವನು. ಅವರು ಸತ್ಯದ ಮಾರ್ಗದಲ್ಲಿ ತ್ಯಾಗಗೊಂಡರು ಎಂಬುದು ನನಗೆ ಕಡಿಮೆ ಹೆಮ್ಮೆಯ ವಿಷಯವೇ. ಅಲ್ಲಾಹನು ನಮ್ಮನ್ನು ತನ್ನ ಕಾರುಣ್ಯದ ನೆರಳಿನಲ್ಲಿ ಖಂಡಿತ ಒಟ್ಟುಗೂಡಿಸುವನು ಎಂದು ನನಗೆ ನಿರೀಕ್ಷೆಯಿದೆ. ಕಾದಿಸಿಯಾದ ಮೇಲೆ ವಿಜಯ ಸಾಧಿಸಿದ ಮೇಲೆ ಇಸ್ಲಾಮಿನ ಸೈನ್ಯ ಬಾಬುಲಿನ ಮೇಲೆ ವಿಜಯ ಸಾಧಿಸಿತು. ಬಾಬುಲ್ ಈಗಿನ ಇರಾಕಿನ ಪ್ರಾಚೀನ ಪಟ್ಟಣವಾಗಿತ್ತು. ಅದರ ಬಗ್ಗೆ ಪವಿತ್ರ ಕುರಾನ್ ಸಹ ಹಾರೂತ್ ಮಾರೂತಿಗೆ ಸಂಬಂಧಿಸಿದ ಪ್ರಸ್ತಾಪದಲ್ಲಿ ವಿವರಿಸಿದೆ. ಈಗ ಕೂಫಾ ಇರುವ ಪ್ರದೇಶದಲ್ಲೇ ಇದು ಇತ್ತು. ಪಟ್ಟಣಗಳ ಪರಿಚಯದಲ್ಲಿ ಇದರ ಬಗ್ಗೆ ಹೀಗೆ ಬರೆಯಲಾಗಿದೆ: ಅನಂತರ ಅವರು ಕೂಸಾ ಎಂಬ ಹೆಸರಿನ ಚಾರಿತ್ರಿಕ ಪಟ್ಟಣಕ್ಕೆ ತಲುಪಿ ಅದರ ಮೇಲೆ ವಿಜಯ ಸಾಧಿಸಿದರು. ಇದು ನಮ್ರೂದನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರನ್ನು ಬಂದಿ ಮಾಡಿದ್ದ ಸ್ಥಳವಾಗಿದೆ. ಸೆರೆಮನೆಯ ಜಾಗ ಆಗಿನ ತನಕ ಸುರಕ್ಷಿತವಾಗಿತ್ತು. ಹಜರತ್ ಸಾದ್ ರಜಿಯಲ್ಲಾಹುರು ಅಲ್ಲಿಗೆ ತಲುಪಿ ಆ ಸೆರೆಮನೆಯನ್ನು ಕಂಡಾಗ ಪವಿತ್ರ ಕುರ್ಆನಿನ ಈ ಆಯತನ್ನು ಓದಿದರು: ತಿಲ್ಕಲ್ ಅಯ್ಯಾಮು ನುದಾವಿಲುಹಾ ಬೈನನ್ನಾಸ್, ಎಂದರೆ ಇಂತಹ ದಿನಗಳನ್ನು ನಾವು ಜನರಡಿಯಲ್ಲಿ ಬದಲಾಯಿಸುತ್ತಲಿರುತ್ತೇವೆ. ಕೂಸದಿಂದ ಮುಂದೆ ಸಾಗುತ್ತಾ ಬಹರ ಶೀರ್ ಎಂಬ ಹೆಸರಿನ ಒಂದು ಸ್ಥಳಕ್ಕೆ ಅವರು ತಲುಪಿದರು. ಪಟ್ಟಣಗಳಿಗೆ ಸಂಬಂಧಿಸಿದ ನಿಘಂಟುವಾದ ಮೋಜಮುಲ್ ಬುಲ್ದಾನ್ ಪ್ರಕಾರ ಇದರ ಹೆಸರು ಬಹವರ್ ಸೀರ್ ಎಂದಾಗಿದೆ. ಇದು ದಜ್ಲಾ ನದಿಯ ಪಶ್ಚಿಮದಲ್ಲಿರುವ ಇರಾಕಿನ ಪಟ್ಟಣವಾದ ಮದಾಯಿನಿನ ಸಮೀಪ ಬಗ್ದಾದಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಸ್ಥಳದ ಹೆಸರಾಗಿದೆ. ಇಲ್ಲಿ ಕಿಸ್ರಾ ರಾಜನ ಬೇಟೆಯಾಡುವ ಸಿಂಹ ಇರುತ್ತಿತ್ತು. ಅದರ ಸಾದ್ ರಜಿಯಲ್ಲಾಹುರ ಸೈನ್ಯ ಸಮೀಪಕ್ಕೆ ತಲುಪಿದಾಗ ಅವನು ಆ ಕ್ರೂರ ಮೃಗವನ್ನು ಸೈನ್ಯದ ಎದುರಿಗೆ ಬಿಟ್ಟನು. ಸಿಂಹ ಗರ್ಜಿಸುತ್ತಾ ಸೈನ್ಯದ ಮೇಲೆ ದಾಳಿ ನಡೆಸಿತ್ತು. ಹಜರತ್ ಸಾದ್ ರಜಿಯಲ್ಲಾಹುರ ಸಹೋದರನಾದ ಹಾಶಿಮ್ ಬಿನ್ ಅಬಿ ವಕ್ಕಾಸ್ ಸೈನ್ಯದ ಪ್ರತಿಯೊಂದು ಮೊದಲ ಸಂಘದ ನಾಯಕರಾಗಿದ್ದರು. ಅವರು ಸಿಂಹದ ಮೇಲೆ ಖಡ್ಗದಿಂದ ಆಕ್ರಮಣ ನಡೆಸಿದಾಗ ಅದು ಅಲ್ಲೇ ಸತ್ತು ಹೋಯಿತು. ಅನಂತರ ಅದೇ ಯುದ್ಧದಲ್ಲಿ ಮದಾಯಿನಿನ ಸಂಗ್ರಾಮ ಸಹ ನಡೆಯಿತು. ಮದಾಯಿನಿನಲ್ಲಿ ಕಿಸ್ರಾನ ಸಿಂಹಾಸನವಿತ್ತು. ಇಲ್ಲಿ ಅವನ ಶ್ವೇತ ಮಹಲ್ಲುಗಳಿತ್ತು. ಮುಸ್ಲಿಮರು ಮತ್ತು ಮದಾಯಿನರ ನಡುವೆ ತಡೆಯಾಗಿ ದಜ್ಲಾ ನದಿಯಿತ್ತು. ಇರಾನಿಯರು ನದಿಯ ಎಲ್ಲಾ ಸೇತುವೆಗಳನ್ನು ಮುರಿದು ಹಾಕಿದರು. ಹಜರತ್ ಸಾದ್ ರಜಿಯಲ್ಲಾಹುರವರು ಸೈನ್ಯದೊಡನೆ ಹೇಳಿದರು: ಮುಸ್ಲಿಮರೇ, ಶತ್ರುಗಳು ಈ ನದಿಯ ಆಶ್ರಯವನ್ನು ಪಡೆದಿದ್ದಾರೆ. ಬನ್ನಿರಿ, ಇದನ್ನು ನಾವು ಈಜಿ ದಾಟೋಣ. ಹೀಗೆ ಹೇಳುತ್ತಾ ಅವರು ತಮ್ಮ ಕುದುರೆಯನ್ನು ನದಿಗೆ ಹಾಕಿದರು. ತಮ್ಮ ಸೇನಾಧಿಪತಿಯನ್ನು ಅನುಸರಿಸುತ್ತಾ ಸಿಪಾಯಿಗಳು ಸಹ ತಮ್ಮ ತಮ್ಮ ಕುದುರೆಗಳನ್ನು ನದಿಗೆ ಹಾಕಿದರು. ಇಸ್ಲಾಮಿನ ಸೈನ್ಯ ನದಿಯನ್ನು ದಾಟಿ ದಡ ತಲುಪಿತು. ಇರಾನಿಯರು ಈ ಆಶ್ಚರ್ಯಕರ ದೃಶ್ಯವನ್ನು ಕಂಡು ಭಯದಿಂದ ಕಿರುಚಾಡಲು ಶುರು ಮಾಡಿದರು.
ದೆವ್ವ ಬಂತು, ಭೂತ ಬಂತು ಎಂದು ಹೇಳಿ ಓಡಿ ಹೋದರು. ಮುಸ್ಲಿಮರು ಮುಂದಕ್ಕೆ ಸಾಗಿ ಪಟ್ಟಣ ಮತ್ತು ಕಿಸ್ರಾನ ಮಹಲ್ಲುಗಳನ್ನು ವಶಪಡಿಸಿದರು. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಹಜಾಬ್ ಯುದ್ಧದ ವೇಳೆ ಹೊಂಡ ಮಾಡುತ್ತಿದ್ದ ಸಂದರ್ಭದಲ್ಲಿ ಬಂಡಕಲ್ಲಿಗೆ ಗುದ್ದಲಿಯಿಂದ ಹೊಡೆಯುತ್ತಿದ್ದಾಗ ಮಾಡಿದ ಭವಿಷ್ಯವಾಣಿ ಪೂರ್ತಿಯಾಯಿತು. ನಾನು ಮದಾಯಿನಿನ ಬಿಳಿ ಮಹಲ್ಲುಗಳು ಬೀಳುತ್ತಿರುವುದಾಗಿ ಕಂಡನು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಭವಿಷ್ಯ ನುಡಿದಿದ್ದರು. ಈ ಮಹಲ್ಲುಗಳನ್ನು ನಿರ್ಜನ ಮತ್ತು ಮೌನದ ಅವಸ್ಥೆಯಲ್ಲಿ ಕಂಡು ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಸೂರತುಲ್ ದುಖಾನಿನ ಈ ಆಯತುಗಳನ್ನು ಓದಿದರು. ಕಮ್ತರಕು ಮಿನ್ ಜನ್ನಾತಿನ್ ವ ಉಯೂನ್ ವ ಜುರೂಇನ್ ವ ಮಕಾಮಿನ್ ಕರೀಮ್ ವ ನಾಮತಿನ್ ಕಾನೂ ಫಿಹಾ ಫಾಕಿಹೀನ್ ಕಜಾಲಿಕ್ ವ ಔರಸ್ನಾಹ ಕೌಮನ್ ಆಖರೀನ್. ಎಂದರೆ ಎಷ್ಟೆಲ್ಲ ಉದ್ಯಾನಗಳನ್ನೂ ಚಿಲುಮಗಳನ್ನೂ ಅವರು ತೊರೆದು ಹೋದರು, ಎಷ್ಟೆಲ್ಲ ಕೃಷಿ ಪ್ರದೇಶಗಳನ್ನೂ ರಮ್ಯ ಅರಮನೆಗಳನ್ನು, ಯಾವೆಲ್ಲ ಸುಖ ಸೌಕರ್ಯಗಳನ್ನು ಅವರು ಅನುಭವಿಸಿ ಆನಂದಿಸುತ್ತಿದ್ದರು. ಹೇಗಿದ್ದರೂ ಅನಂತರ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರಿಗೆ ಪತ್ರ ಬರೆದು ಇನ್ನೂ ಮುಂದೆ ಸಾಗಲು ಅನುಮತಿ ಕೇಳಿದರು. ಸದ್ಯಕ್ಕೆ ಇಷ್ಟು ಸಾಕೆಂದು ಹಾಗೂ ವಶಪಡಿಸಿದ ಪ್ರದೇಶಗಳ ಆಡಳಿತ ವ್ಯವಸ್ಥೆಯ ಕಡೆಗೆ ಗಮನ ಹರಿಸಬೇಕೆಂದು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಹೇಳಿದರು. ಹೀಗೆ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಮದಾಯಿನನ್ನು ಕೇಂದ್ರೀಕರಿಸಿ ಆಡಳಿತ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಪ್ರಯತ್ನಿಸಿ ಅದನ್ನು ಬಹಳ ಚೆನ್ನಾಗಿ ನೆರವೇರಿಸಿದರು. ಅವರು ಇರಾಕಿನ ಜನಗಣತಿ ಮತ್ತು ಭೂಮಾಪನ ಮಾಡಿದರು. ಪ್ರಜೆಗಳಿಗಾಗಿ ಕ್ಷೇಮ ಮತ್ತು ನೆಮ್ಮದಿಯ ವ್ಯವಸ್ಥೆ ಮಾಡಿದರು. ಅಲ್ಲಾಹನು ಅವರನ್ನು ಯುದ್ಧದ ಸಾಮರ್ಥ್ಯದೊಂದಿಗೆ ಆಡಳಿತ ಸಾಮರ್ಥ್ಯದಿಂದಲೂ ಅನುಗ್ರಹಿಸಿರುವನು ಎಂದು ತಮ್ಮ ರಾಜನೀತಿ ಮತ್ತು ಉತ್ತಮ ಕೆಲಸಗಳಿಂದ ಸಾಬೀತುಪಡಿಸಿದರು. ವಶಪಡಿಸಿದ ನಂತರ ಪ್ರಜೆಗಳ ಬಗ್ಗೆ ಗಮನ ಹರಿಸಲಿಲ್ಲ ಎಂದು ಜನರು ಭಾವಿಸುತ್ತಾರೆ. ಆದರೆ ಮುಸ್ಲಿಮರು ಪಟ್ಟಣಗಳ ಮೇಲೆ ವಿಜಯ ಸಾಧಿಸಿದಾಗ ಅಲ್ಲಿಯ ನಿವಾಸಿಗಳ ಬಗ್ಗೆ ಹಿಂದಿಗಿಂತ ಉತ್ತಮವಾಗಿ ಶ್ರದ್ಧೆ ವಹಿಸಿದ್ದರು. ಅನಂತರ ಕೂಫದ ನಿರ್ಮಾಣದ ಕೆಲಸ. ಮದಾಯಿನಿನ ಹವಾಮಾನ ಅರಬರ ಪ್ರಕೃತಿಗೆ ಅನುಕೂಲಕರವಾಗಿರಲಿಲ್ಲ. ಆದ್ದರಿಂದ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರ ಅನುಮತಿ ಪಡೆದು ಒಂದು ಹೊಸ ನಗರವನ್ನು ನೆಲೆಸಿದರು. ಅದರಲ್ಲಿ ವಿವಿಧ ಅರಬ್ ಗೋತ್ರದವರನ್ನು ಬೇರೆ ಬೇರೆ ಬಡಾವಣೆಗಳಲ್ಲಿ ನೆಲೆಸಿದರು. ಪಟ್ಟಣದ ಮಧ್ಯ ಒಂದು ದೊಡ್ಡ ಮಸೀದಿಯನ್ನು ಮಾಡಿದರು. ಅದರಲ್ಲಿ 40,000 ಜನರು ಒಟ್ಟಿಗೆ ನಮಾಜ್ ಮಾಡಬಹುದಾಗಿತ್ತು. ಕೂಫಾ ಸತ್ಯದಲ್ಲಿ ಸೈನ್ಯದ ಪ್ರದೇಶವಾಗಿತ್ತು. ಅದರಲ್ಲಿ 100,000 ಸಿಪಾಯಿಗಳನ್ನು ನೆಲೆಸಲಾಗಿತ್ತು. ಇದರ ವಿಶದ ವಿವರವೇನೆಂದರೆ, ಮದಾಯಿನಿನ ಹವಾಗುಣ ಅರಬರ ರೂಪ ಮತ್ತು ಬಣ್ಣವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಎಂದು ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರಿಗೆ ಅಲ್ಲಿ ಕೆಲವು ಕಾಲ ನಿಂತ ನಂತರ ಅನುಭವವಾಯಿತು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರಿಗೆ ಈ ವಿವರವನ್ನು ತಿಳಿಸಲಾಯಿತು. ಅರಬ್ ಪ್ರದೇಶದ ಗಡಿಯಲ್ಲಿ ಯಾವುದಾದರೂ ಸಮಂಜಸವಾದ ಭೂಮಿಯನ್ನು ಹುಡುಕಿ ಒಂದು ಹೊಸ ನಗರವನ್ನು ನಿರ್ಮಿಸಿ ಅರಬ್ ಗೋತ್ರದವರನ್ನು ಅಲ್ಲಿ ನೆಲೆಸಿ ಅದನ್ನು ಆಡಳಿತ ಕೇಂದ್ರವನ್ನಾಗಿ ಮಾಡಲು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರು ಆದೇಶಿಸಿದರು. ಹಜರತ್ ಸಾದ್ ರಜಿಯಲ್ಲಾಹು ಅನ್ಹು ಆ ಆದೇಶದ ಮೇರೆಗೆ ಮದಾಯಿನಿನಿಂದ ಹೊರಟು ಸರಿಯಾದೊಂದು ಜಾಗವನ್ನು ಆಯ್ಕೆ ಮಾಡಿ ಕೂಫಾ ಎಂಬ ಹೆಸರಿನಿಂದ ಒಂದು ದೊಡ್ಡ ಪಟ್ಟಣಕ್ಕೆ ತಳಪಾಯ ಹಾಕಿದರು. ಅರಬಿನ ಬೇರೆ ಬೇರೆ ಗೋತ್ರದ ಜನರನ್ನು ಬೇರೆ ಬೇರೆ ಬಡಾವಣೆಗಳಲ್ಲಿ ನೆಲೆಸಿದರು. ಮಧ್ಯದಲ್ಲಿ ಒಂದು ದೊಡ್ಡದಾದ ಒಂದು ಮಸೀದಿಯನ್ನು ನಿರ್ಮಿಸಿದರು. ಅದರಲ್ಲಿ ಸುಮಾರು 40,000 ನಮಾಜಿಗಳಿಗೆ ನಮಾಜ್ ಮಾಡಲು ಸ್ಥಳವಿತ್ತು. ಮಸೀದಿಯ ಸಮೀಪವೇ ಬೈತುಲ್ ಮಾಲಿನ ಕಟ್ಟಡ ಮತ್ತು ತನ್ನ ಮಹಲ್ಲನ್ನು ನಿರ್ಮಿಸಿದರು. ಅದು ಕಸ್ರೆ ಸಾದ್ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯಿತು. ಅನಂತರ ನಹಾವಂದಿನ ಯುದ್ಧ. ಇಲ್ಲಿ ಹಿಜ್ರಿ 21ಕ್ಕೆ ಇರಾನಿಗಳು ಇರಾಕೆ ಅಜಮ್ ಎಂದರೆ ಪಾರಸಿಯರ ಬಳಿ ಇದ್ದ ಇರಾಕಿನ ಭಾಗದಲ್ಲಿ ಮುಸ್ಲಿಮರ ವಿರುದ್ಧ ಯುದ್ಧದ ತಯಾರಿಗಳನ್ನು ಮಾಡಿದರು. ಮುಸ್ಲಿಮರು ವಶಪಡಿಸಿದ ಪ್ರದೇಶ ಮರಳಿ ಪಡೆಯುವ ಉದ್ದೇಶದಿಂದ ನಹಾವಂದಿನ ಪ್ರದೇಶದಲ್ಲಿ 1.5 ಲಕ್ಷ ಇರಾನಿನ ಯುದ್ಧ ಸೈನಿಕರು ಮುಸ್ಲಿಮರ ವಿರುದ್ಧ ಒಟ್ಟುಗೂಡಿದರು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರಿಗೆ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹು ಇದರ ಮಾಹಿತಿ ನೀಡಿದರು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ತಮ್ಮ ಸಲಹೆಗಾರರೊಂದಿಗೆ ಸಮಾಲೋಚಿಸಿ ಒಬ್ಬ ಇರಾಕಿಯಾದ ಹಜರತ್ ನುಮಾನ್ ಬಿನ್ ಮಕ್ರನ್ ಮುಜ್ನಿಯವರನ್ನು ಮುಸ್ಲಿಂ ಸೈನ್ಯದ ಸೇನಾಧಿಪತಿಯಾಗಿ ನಿಶ್ಚಯಿಸಿದರು. ಹಜರತ್ ನುಮಾನ್ ಆ ಕಾಲದಲ್ಲಿ ಕಸ್ಕರ್ನಲ್ಲಿದ್ದರು. ಕಸ್ಕರ್ ಎಂಬುದು ನೆಹರೂನ್ನಿಂದ ಬಸ್ರಾದ ಸಮೀಪ ದಜ್ಲಾ ನದಿಯ ಬಲಗಡೆವರೆಗಿನ ಪ್ರದೇಶವಾಗಿದೆ. ಅದರಲ್ಲಿ 20ಕ್ಕೂ ಹೆಚ್ಚಿನ ಹಳ್ಳಿಗಳು ಮತ್ತು ಗ್ರಾಮಗಳಿದ್ದವು. ಹೇಗಿದ್ದರೂ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ನುಮಾನರಿಗೆ ನಹಾವಂದ್ ಹೋಗಲು ಆಜ್ಞಾಪಿಸಿದರು. 1.5 ಲಕ್ಷ ಇರಾನಿಯರ ವಿರುದ್ಧ ಮುಸ್ಲಿಮರ ಸಂಖ್ಯೆ 30,000 ಮಾತ್ರವಾಗಿತ್ತು.
ಹಜರತ್ ನುಮಾನ್ ಸೈನ್ಯದ ಪಂಕ್ತಿಗಳಲ್ಲಿ ಸುತ್ತಿ ಅವರಿಗೆ ನಿರ್ದೇಶನಗಳನ್ನು ಕೊಟ್ಟರು. ನಾನು ಶಹೀದನಾದರೆ ಸೈನ್ಯದ ನೇತೃತ್ವ ಹುಸೈಫ ವಹಿಸುವರು, ಅವರು ಹುತಾತ್ಮರಾದರೆ ಸೈನ್ಯದ ಸೇನಾಧಿಪತಿ ಇವರಾಗುವರು ಎಂದು ಒಬ್ಬರ ಹೆಸರು ಅವರು ಹೇಳಿದರು. ಹೀಗೆ ಒಂದೊಂದಾಗಿ 7 ಜನರ ಹೆಸರನ್ನು ಅವರು ಹೇಳಿದರು. ಅನಂತರ ಅಲ್ಲಾಹನಲ್ಲಿ ಹೀಗೆ ದುವಾ ಮಾಡಿದರು: ಹೇ ಅಲ್ಲಾ, ನಿನ್ನ ಧರ್ಮವನ್ನು ಆದರಣೀಯವನ್ನಾಗಿ ಮಾಡು. ನಿನ್ನ ದಾಸರಿಗೆ ಸಹಾಯವನ್ನು ನೀಡು. ಎಲ್ಲರಿಗಿಂತ ಮುಂಚೆ ನನಗೆ ಶಹೀದಿನ ಪದವಿಯನ್ನು ನೀಡು. ಮತ್ತೊಂದು ವರದಿ ಪ್ರಕಾರ ಅವರು ಹೀಗೆ ದುವಾ ಮಾಡಿದ್ದರು ಎಂದು ಬಂದಿದೆ: ಹೇ ಅಲ್ಲಾ, ಇಸ್ಲಾಮಿಗೆ ಗೌರವ ಲಭಿಸುವಂತಹ ವಿಜಯದ ಮೂಲಕ ನನ್ನ ಕಣ್ಣುಗಳನ್ನು ತಂಪುಗೊಳಿಸು ಮತ್ತು ನನಗೆ ಶಹಾದತ್ ನೀಡು. ಯುದ್ಧ ಶುರುವಾಯಿತು. ಮುಸ್ಲಿಮರು ಎಷ್ಟು ಶೌರ್ಯದಿಂದ ಹೋರಾಡಿದರೆಂದರೆ ಸೂರ್ಯಾಸ್ತಮಯಕ್ಕೆ ಮುಂಚಿತವಾಗಿ ಮೈದಾನ ಮುಸ್ಲಿಮರ ಕೈಗಳಲ್ಲಿ ಬಂದಿತ್ತು. ಅದೇ ಯುದ್ಧದಲ್ಲಿ ನುಮಾನ್ ಹುತಾತ್ಮರಾದರು. ಅಬೂ ಲೂಲುವ ಫಿರೋಜ್ ಇದೇ ಯುದ್ಧದಲ್ಲಿ ಬಂದಿಯಾದರು. ಅವರು ಗುಲಾಮರಾಗಿ ಹಜರತ್ ಮುಗೈರಾ ಬಿನ್ ಶೋಬರ ಪಾಲಿಗೆ ಬಂದರು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರ ಮೇಲೆ ಹಲ್ಲೆ ನಡೆಸಿ ಅವರನ್ನು ಶಹೀದ್ ಮಾಡಿದ ವ್ಯಕ್ತಿ ಇವನೇ ಆಗಿದ್ದನು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ನಹಾವಂದಿನ ಅಮೀರರಿಗೆ ಹೀಗೆ ಪತ್ರ ಬರೆದರು: ಅಲ್ಲಾಹನು ಮುಸ್ಲಿಮರಿಗೆ ವಿಜಯ ನೀಡಿದರೆ 1/5 ಭಾಗವನ್ನು ಬೈತುಲ್ ಮಾಲಿಗೆ ಇರಿಸಿ ಬಾಕಿ ಎಲ್ಲ ಯುದ್ಧ ಸಂಪತ್ತನ್ನು ಮುಸ್ಲಿಮರಲ್ಲಿ ವಿತರಣೆ ಮಾಡಬೇಕು. ಆದರೆ ಈ ಸೈನ್ಯ ನಾಶವಾದರೆ ಯಾವುದೇ ಚಿಂತೆ ಇಲ್ಲ, ಏಕೆಂದರೆ ಭೂಮಿಯ ಹೊರಮೈಗಿಂತ ಉತ್ತಮ ಅದರ ಗರ್ಭವಾಗಿದೆ, ಎಂದರೆ ಅದರ ಕಬರ್ ಉತ್ತಮವಾಗಿದೆ. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರ ಖಿಲಾಫತ್ ಕಾಲಘಟ್ಟದಲ್ಲಿ ಒಂದು ಬಾರಿ ಬನೂ ಅಸದಿನ ಗೋತ್ರದ ಜನರು ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ನಮಾಜ್ ಬಗ್ಗೆ ಆಕ್ಷೇಪ ಎತ್ತಿದ್ದರು. ಅವರು ಸರಿಯಾಗಿ ನಮಾಜ್ ಮಾಡಿಸುತ್ತಿರಲಿಲ್ಲ ಎಂದು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರಿಗೆ ದೂರು ಕೊಟ್ಟರು. ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಹಜರತ್ ಮೊಹಮ್ಮದ್ ಬಿನ್ ಮಸ್ಲಿಮರನ್ನು ತನಿಖೆಗಾಗಿ ಕಳುಹಿಸಿದರು. ಇದು ಅವರ ಮೇಲೆ ಮಾಡಲಾದ ತಪ್ಪಾದ ಆರೋಪಗಳೆಂದು ತಿಳಿಯಿತು. ಆದರೆ ಕೆಲವು ಸಾಂದರ್ಭಿಕ ಕಾರಣಗಳಿಂದ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರನ್ನು ಮದೀನಕ್ಕೆ ಕರೆದರು. ಅದರ ವಿಷದ ವಿವರಣೆ ಸಹೀ ಬುಖಾರಿಯಲ್ಲಿ ಹೀಗೆ ವರದಿಯಾಗಿದೆ. ಹಜರತ್ ಜಾಬಿರ್ ಬಿನ್ ಸಮರಾ ಹೇಳುತ್ತಾರೆ: ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ಬಗ್ಗೆ ಕೂಫಾದವರು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರಿಗೆ ದೂರು ಕೊಟ್ಟರು. ಆಗ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಅವರನ್ನು ಪದಚ್ಯುತಿಗೊಳಿಸಿದರು. ಹಜರತ್ ಅಮ್ಮಾರರನ್ನು ಅವರ ಅಧಿಕಾರಿಯನ್ನಾಗಿ ನೇಮಿಸಿದರು. ಹಜರತ್ ಸಾದ್ ರಜಿಯಲ್ಲಾಹು ಅನ್ಹು ಸರಿಯಾಗಿ ನಮಾಜ್ ಮಾಡಿಸುತ್ತಿಲ್ಲ ಎಂದು ಕೂಫಾದ ಜನರು ಅವರ ಬಗ್ಗೆ ದೂರು ಕೊಟ್ಟಿದ್ದರು. ಆಗ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಅವರನ್ನು ಮದೀನಕ್ಕೆ ಕರೆದು ಹೀಗೆ ಹೇಳಿದರು: ಹೇ ಅಬು ಇಸ್ಹಾಕ್. ಅಬು ಇಸ್ಹಾಕ್ ಎಂಬುದು ಅವರ ಕುಲನಾಮವಾಗಿತ್ತು. ನೀವು ಸರಿಯಾಗಿ ನಮಾಜ್ ಇಮಾಮತ್ ನಿರ್ವಹಿಸುತ್ತಿಲ್ಲ ಎಂದು ಈ ಜನರು ಹೇಳುತ್ತಿದ್ದಾರೆ. ಹಜರತ್ ಅಬು ಇಸ್ಹಾಕ್ ಹೇಳಿದರು: ಅಲ್ಲಾಹನಾಣೆ, ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಲ್ಲಿಮರು ತೋರಿಸಿದ ತೋರಿಸಿದ ರೀತಿಯಲ್ಲಿ ಇಮಾಮತ್ ಮಾಡುತ್ತಿರುವನು. ಅದರಲ್ಲಿ ಅಲ್ಪವೂ ಕೊರತೆ ಮಾಡುತ್ತಿರಲಿಲ್ಲ. ಇಶಾ ನಮಾಜ್ ನಿರ್ವಹಿಸುವಾಗ ಮೊದಲ 2 ರಕಾತುಗಳು ದೀರ್ಘವಾಗಿ ಮತ್ತು ನಂತರ 2 ರಕಾತುಗಳು ಹ್ರಸ್ವವಾಗಿ ನಿರ್ವಹಿಸುತ್ತೇನೆ. ಆಗ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಹೇಳಿದರು: ಹೇ ಅಬು ಇಸ್ಹಾಕ್, ನಿಮ್ಮ ಬಗ್ಗೆ ನನ್ನ ಭಾವನೆ ಇದೇ ಆಗಿತ್ತು. ನೀವು ಹೀಗೆ ಮಾಡುತ್ತಿರಬಹುದು ಎಂದು ನಿರೀಕ್ಷಿಸುತ್ತಿದ್ದೆ. ಅನಂತರ ಅವರ ಬಗ್ಗೆ ಕೂಫಾದ ಜನರಿಂದಲೂ ಕೇಳಲಿಕ್ಕಾಗಿ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರೊಂದಿಗೆ ಒಂದು ವ್ಯಕ್ತಿಯನ್ನು ಅಥವಾ ಕೆಲವು ವ್ಯಕ್ತಿಗಳನ್ನು ಕೂಫಾಗೆ ಕಳುಹಿಸಿದರು. ಆ ವ್ಯಕ್ತಿಗಳು ಒಂದು ಮಸೀದಿಯನ್ನು ಬಿಡದೆ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ಬಗ್ಗೆ ಅನ್ವೇಷಣೆ ನಡೆಸಿದರು. ಜನರು ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ಬಗ್ಗೆ ಪ್ರಶಂಸೆ ಮಾತುಗಳನ್ನು ಆಡುತ್ತಿದ್ದರು. ಕೊನೆಗೆ ಅವರು ಬನೂ ಅಬ್ಸಿನ ಮಸೀದಿಗೆ ಹೋದರು. ಅಲ್ಲೊಬ್ಬ ಉಸಾಮಾ ಬಿನ್ ಕತಾದ ಎಂಬ ಹೆಸರಿನ ಅಬೂ ಸಾದಾ ಎಂಬ ಕುಲನಾಮವಿದ್ದ ಒಬ್ಬ ವ್ಯಕ್ತಿ ಹೇಳಿದನು: ನೀವು ದೇವನ ಆಣೆ ಹಾಕಿ ಕೇಳುತ್ತಿರುವುದರಿಂದ ಹೇಳುತ್ತೇನೆ, ಸತ್ಯವೇನೆಂದರೆ ಸಾದ್ ಸೈನ್ಯದೊಂದಿಗೆ ಹೋಗುತ್ತಿರಲಿಲ್ಲ. ಮಾತ್ರವಲ್ಲ, ಅವರು ಸಮವಾಗಿ ವಿತರಣೆ ಮಾಡುತ್ತಿರಲಿಲ್ಲ ಹಾಗೂ ತೀರ್ಮಾನಗಳಲ್ಲಿ ನ್ಯಾಯ ಪಾಲಿಸುತ್ತಿರಲಿಲ್ಲ. ಈ ಆರೋಪಗಳನ್ನೆಲ್ಲ ಅವನು ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ಬಗ್ಗೆ ಹೊರಿಸಿದನು. ಹಜರತ್ ಸಾದ್ ರಜಿಯಲ್ಲಾಹು ಅನ್ಹು ಹೇಳಿದರು: ಅಲ್ಲಾಹನಾಣೆ, ನಾನು 3 ದುಆಗಳನ್ನು ಮಾಡುತ್ತೇನೆ. ನನ್ನ ಮೇಲೆ ಆರೋಪ ಹೊರಿಸುವ ಈ ನಿನ್ನ ದಾಸ ಸುಳ್ಳುಗಾರನಾಗಿದ್ದರೆ ಹಾಗೂ ತೋರಿಕೆ ಮತ್ತು ಪ್ರಸಿದ್ಧಿಗಾಗಿ ನಿಂತಿರುವನಾದರೆ ಅವನ ಆಯಸ್ಸನ್ನು ವರ್ಧಿಸು, ಅವನನ್ನು ಕಂಗಾಳನ್ನಾಗಿ ಮಾಡು, ಅವನನ್ನು ವಿಪತ್ತಿಗೆ ಸಿಲುಕಿಸು. ಅನಂತರ ಕಾಲದಲ್ಲಿ
ಅವನ ಕ್ಷೇಮದ ಬಗ್ಗೆ ಯಾರೇ ಕೇಳಿದ್ದರೂ ಅವನು ಹೀಗೆ ಹೇಳುತ್ತಿದ್ದ: ಬಹಳ ಮುದಿವೃದ್ಧನಾಗಿರುವನು, ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದೇನೆ, ವಿಪತ್ತಿನಲ್ಲಿ ಸಿಲುಕಿರುವನು. ಅದರ ಸಾದರ ಶಾಪ ಪ್ರಾರ್ಥನೆಯ ಪರಿಣಾಮ ನನ್ನಲ್ಲಿ ಉಂಟಾಗಿದೆ, ಅದನ್ನು ನಾನು ಅನುಭವಿಸುತ್ತಿರುವೆನು. ಅಬ್ದುಲ್ ಮಲಿಕ್ ಹೀಗೆ ಹೇಳುತ್ತಿದ್ದರು: ನಾನು ಅವರನ್ನು ಅದರ ನಂತರ ನೋಡಿದ್ದೆ. ಅವನ ಸ್ಥಿತಿ ಏನಾಗಿತ್ತೆಂದರೆ, ವಾರ್ಧಕ್ಯದ ಕಾರಣ ಅವನ ಕಣ್ಣಿನ ಹುಬ್ಬು ಮತ್ತು ರೆಪ್ಪೆಗಳು ಅವನ ಎರಡೂ ಕಣ್ಣುಗಳನ್ನು ಆವರಿಸುತ್ತಿದ್ದವು. ಅಚ್ಚರಿಯ ಸಂಗತಿ ಏನೆಂದರೆ, ಇದಾಗಿಯೂ ಅವನ ಸ್ವಭಾವದ ಸ್ಥಿತಿ ಹೇಗಿತ್ತೆಂದರೆ, ಮಾರ್ಗದಲ್ಲಿ ಹೆಣ್ಮಕ್ಕಳನ್ನು ಕೆಣಕುತ್ತಿದ್ದನು, ಅವರನ್ನು ಸತಾಯಿಸುತ್ತಿದ್ದನು. ಬುಖಾರಿಯಲ್ಲಿ ಈ ಘಟನೆಯನ್ನು ಪೂರ್ತಿಯಾಗಿ ನಮೂದಿಸಲಾಗಿದೆ. ಹೇಗಿದ್ದರೂ ಈ ದೂರುಗಳಿಂದ ಹಜರತ್ ಸಾದ್ ರಜಿಯಲ್ಲಾಹುವರಿಗೆ ತುಂಬ ದುಃಖವಾಯಿತು. ಅವರು ಹೇಳಿದ್ದರು: ಅರಬರಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ಬಾಣ ಹೂಡಿದ ಮೊದಲ ವ್ಯಕ್ತಿ ನಾನಾಗಿರುವನು. ನಾವು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಯುದ್ಧಗಳಿಗೆ ಹೊರಡುತ್ತಿದ್ದೆವು. ನಮ್ಮ ಸ್ಥಿತಿ ಏನಾಗಿತ್ತೆಂದರೆ, ನಮ್ಮ ಬಳಿ ಮರಗಳ ಎಲೆಗಳ ಹೊರತು ತಿನ್ನಲಿಕ್ಕೆ ಏನೂ ಇರುತ್ತಿರಲಿಲ್ಲ. ನಮ್ಮ ಪರಿಸ್ಥಿತಿ ಏನಾಗಿತ್ತೆಂದರೆ, ನಮ್ಮಲ್ಲಿ ಪ್ರತಿಯೊಬ್ಬರೂ ಆಡುಗಳ ಹಾಗೆ ಅಥವಾ ಒಂಟೆಗಳ ಹಿಕ್ಕೆ ರೀತಿಯ ಮಲೆ ವಿಸರ್ಜನೆ ಮಾಡುತ್ತಿದ್ದೆವು, ಎಂದರೆ ಒಣಗಿದ ತೇವವಿಲ್ಲದ. ಈಗ ಸ್ಥಿತಿ ಏನೆಂದರೆ, ಬನೂ ಅಸದ್ ಬಿನ್ ಖಜೀಮಾ ನನಗೆ ಇಸ್ಲಾಮಿನ ಶಿಷ್ಟಾಚಾರಗಳನ್ನು ಕಳಿಸುತ್ತಿದ್ದಾನೆ. ಹಾಗಾದರೆ ನಾನು ಹತಭಾಗಿಯೇ ಸರಿ, ನನ್ನ ಕರ್ಮಗಳೆಲ್ಲ ವ್ಯರ್ಥವೇ ಸರಿ. ಬನೂ ಅಸದಿನ ಜನರು ಹಜರತ್ ಸಾದ್ ಬಗ್ಗೆ ಹಜರತ್ ಉಮರ್ ರಜಿಯಲ್ಲಾಹುರ ಬಳಿ ಹೋಗಿ ಚಾಡಿ ಹೇಳಿದರು. ಇದು ಸಹ ಬುಖಾರಿಯ ವರದಿಯಾಗಿದೆ. ಹಿಜ್ರಿ 23ರಲ್ಲಿ ಹಜರತ್ ಉಮರ್ ರಜಿಯಲ್ಲಾಹುರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಾಗ ಖಿಲಾಫತಿಗಾಗಿ ಯಾರದಾದರೂ ಹೆಸರನ್ನು ಸೂಚಿಸಲು ಜನರು ಅವರಲ್ಲಿ ಕೋರಿದರು. ಆಗ ಹಜರತ್ ಉಮರ್ ರಜಿಯಲ್ಲಾಹು ಖಿಲಾಫತ್ ಚುನಾವಣೆಗಾಗಿ ಒಂದು ಚುನಾವಣಾ ಮಂಡಳಿಯನ್ನು ನಿಶ್ಚಯಿಸಿದರು. ಅದರಲ್ಲಿ ಹಜರತ್ ಉಸ್ಮಾನ್ ರಜಿಯಲ್ಲಾಹು, ಹಜರತ್ ಅಲಿ ರಜಿಯಲ್ಲಾಹು, ಹಜರತ್ ಅಬ್ದುರ್ರಹ್ಮಾನ್ ಬಿನ್ ಔಫ್ ರಜಿಯಲ್ಲಾಹು, ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು, ಹಜರತ್ ಜುಬೇರ್ ಬಿನ್ ಅವಾಮ್ ರಜಿಯಲ್ಲಾಹು ಮತ್ತು ಹಜರತ್ ತಲ್ಹಾ ಬಿನ್ ಉಬೈದುಲ್ಲಾ ರಜಿಯಲ್ಲಾಹು ಇದ್ದರು. ಹಜರತ್ ಉಮರ್ ರಜಿಯಲ್ಲಾಹು ಹೇಳಿದರು: ಇವರಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಿರಿ, ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರನ್ನು ಸ್ವರ್ಗವಾಸಿಗಳು ಎಂದು ಬಣ್ಣಿಸಿರುವರು. ಖಿಲಾಫತ್ ಸಾದ್ ಬಿನ್ ಅಬಿ ವಕಾಸರಿಗೆ ಲಭಿಸಿದರೆ ಅವರೇ ಖಲೀಫರಾಗಲಿ, ಅನ್ಯಥಾ ನಿಮ್ಮಲ್ಲಿ ಯಾರೇ ಖಲೀಫರಾಗಲಿ ಅವರು ಸಾದರಿಂದ ನೆರವು ಪಡೆಯುತ್ತಿರಲಿ. ಏಕೆಂದರೆ ಅವರು ಯಾವುದೇ ಕೆಲಸ ಮಾಡಲು ಅಶಕ್ತರಾದ ಕಾರಣದಿಂದ ನಾನು ಅವರನ್ನು ಪದಚ್ಯುತಗೊಳಿಸಿರಲಿಲ್ಲ, ಅಥವಾ ಅವರು ಯಾವುದೇ ಮೋಸ ಕೂಡ ಮಾಡಿರಲಿಲ್ಲ. ಹಜರತ್ ಉಸ್ಮಾನ್ ರಜಿಯಲ್ಲಾಹು ಖಲೀಫರಾದಾಗ ಹಜರತ್ ಸಾದ್ ರಜಿಯಲ್ಲಾಹುರನ್ನು ಪುನಃ ಕೂಫದ ಅಧಿಕಾರಿಯನ್ನಾಗಿ ಮಾಡಿದರು. ಅವರು 3 ವರ್ಷಗಳ ಕಾಲ ಈ ಹುದ್ದೆಯಲ್ಲಿ ಇದ್ದರು. ಅನಂತರ ಯಾವುದೋ ಕಾರಣದಿಂದ ಬೈತುಲ್ ಮಾಲಿನ ಇನ್ಚಾರ್ಜ್ ಆಗಿದ್ದ ಹಜರತ್ ಅಬ್ದುಲ್ಲಾ ಬಿನ್ ಮಸೂದ್ರೊಂದಿಗೆ ಹಜರತ್ ಸಾದ್ ರಜಿಯಲ್ಲಾಹುರ ಭಿನ್ನಾಭಿಪ್ರಾಯ ಉಂಟಾಯಿತು. ಈ ಕಾರಣದಿಂದ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಹಜರತ್ ಸಾದ್ರನ್ನು ಪದಚ್ಯುತಿಗೊಳಿಸಿದರು. ವಜಾ ಮಾಡಲ್ಪಟ್ಟ ನಂತರ ಹಜರತ್ ಸಾದ್ ರಜಿಯಲ್ಲಾಹು ಏಕಾಂತವಾಸ ಕೈಗೊಂಡರು. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ವಿರುದ್ಧ ಫಿತನಗಳು ಶುರುವಾದಾಗಲೂ ಅವರು ವಿರಾಗಿಯಂತೆಯೇ ಇದ್ದರು. ಒಂದು ವರದಿಯಲ್ಲಿ ಹೀಗೆ ಬಂದಿದೆ: ಫಿತನದ ಕಾಲಘಟ್ಟದಲ್ಲಿ ಒಂದು ಬಾರಿ ಹಜರತ್ ಸಾದರ ಮಗನು ಹಜರತ್ ಸಾದ್ ರಜಿಯಲ್ಲಾಹುರೊಡನೆ ಕೇಳಿದರು, ನೀವೀಗ ಜಿಹಾದ್ ಮಾಡದಿರಲು ಕಾರಣವೇನು? ಆಗ ಹಜರತ್ ಸಾದ್ ರಜಿಯಲ್ಲಾಹು ಹೀಗೆ ಉತ್ತರಿಸಿದರು: ಸತ್ಯವಿಶ್ವಾಸಿ ಮತ್ತು ಸತ್ಯನಿಷೇಧಿಯನ್ನು ಗುರುತಿಸುವ ಖಡ್ಗ ತಂದುಕೊಡುವವರೆಗೆ ನಾನು ಯುದ್ಧ ಮಾಡಲಿಕ್ಕಿಲ್ಲ. ಈಗಂತೂ ಮುಸ್ಲಿಮರು ಪರಸ್ಪರ ಜಗಳವಾಡುತ್ತಿದ್ದಾರೆ. ಇನ್ನೊಂದು ವರದಿಯಲ್ಲಿ ಹೀಗೆಯೂ ಇದೆ: ಹಜರತ್ ಸಾದ್ ರಜಿಯಲ್ಲಾಹು ಹೇಳಿದರು, ಕಣ್ಣುಗಳು, ತುಟಿಗಳು ಮತ್ತು ನಾಲಿಗೆ ಇರುವ ಹಾಗೂ ಯಾರು ಕಾಫಿರ್ ಎಂದು ಯಾರು ಸತ್ಯವಿಶ್ವಾಸಿ ಎಂದು ನನಗೆ ತಿಳಿಸಿಕೊಡುವ ಖಡ್ಗವಿದ್ದರೆ ನನಗೆ ಕೊಡು. ಇಲ್ಲಿಯ ತನಕ ನಾನು ಸತ್ಯನಿಷೇಧಿಗಳ ವಿರುದ್ಧ ಮಾತ್ರವೇ ಹೋರಾಡಿರುವನು. ಸುನನ್ ತಿರ್ಮಿಜಿಯ ಒಂದು ವರದಿಯಲ್ಲಿ ಹೀಗೆ ಬಂದಿದೆ: ಹಜರತ್ ಸಾದ್ ರಜಿಯಲ್ಲಾಹು ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಕಾಲದಲ್ಲಿ ಶುರುವಾದ ಫಿತನಗಳ ಬಗ್ಗೆ ಹೀಗೆ ಹೇಳಿದರು: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದ್ದ ಬಗ್ಗೆ ನಾನು ಸಾಕ್ಷ್ಯ ವಹಿಸುತ್ತೇನೆ. ಖಂಡಿತವಾಗಿಯೂ ಕೆಲವು ಕಾಲಗಳ ನಂತರ ಒಂದು ಫಿತನ ಉಂಟಾಗುವುದು. ಆ ಕಾಲದಲ್ಲಿ ಕುಳಿತುಕೊಂಡಿರುವವನು ನಿಂತುಕೊಂಡಿರುವವನಿಗಿಂತ ಉತ್ತಮವಾಗಿರುವನು, ನಿಂತುಕೊಂಡಿರುವವನು ನಡೆಯುವವನಿಗಿಂತ ಉತ್ತಮವಾಗಿರುವನು ಮತ್ತು ನಡೆಯುವವನು ಓಡುವವನಿಗಿಂತ ಉತ್ತಮವಾಗಿರುವನು. ಯಾವುದೇ ರೀತಿಯಲ್ಲೂ ಫಿತನದಲ್ಲಿ ಭಾಗವಹಿಸಬಾರದು, ಬದಲಿಗೆ ಅದರಿಂದ ಬಿಟ್ಟು ನಿಲ್ಲಬೇಕು ಎಂದಾಗಿದೆ ತಾತ್ಪರ್ಯ. ಹಾಗೆ ಯಾರೋ ಒಬ್ಬನು ಕೇಳಿದನು,
ಫಿತ್ನ ನನ್ನ ಮನೆಯೊಳಗೆ ಪ್ರವೇಶಿಸಿದರೆ ನಾನು ಏನು ಮಾಡಬೇಕು? ಅದಕ್ಕೆ ಉತ್ತರವಾಗಿ ಹಜರತ್ ಸಾದ್ ರಜಿಯಲ್ಲಾಹು ಹೇಳಿದರು, ನೀನು ಆದಮನ ಮಗನ ಹಾಗೆ ಆಗು. ಪವಿತ್ರ ಕುರಾನಿನಲ್ಲಿ ಆದಮನ ಮಗನ ಬಗ್ಗೆ ಹೇಳಿದ ಹಾಗೆ ತನ್ನ ಸ್ವಂತ ಸಂರಕ್ಷಣೆ ಮಾಡು, ಆದರೆ ಕೊಲ್ಲುವ ಉದ್ದೇಶದಿಂದ ಪರಸ್ಪರ ಜಗಳವಾಡಬಾರದು. ಇದೇ ಘಟನೆ ಪವಿತ್ರ ಕುರಾನಿನಲ್ಲಿ ವಿವರಿಸಲಾಗಿದೆ. ಇದೇ ಉದಾಹರಣೆಯನ್ನು ಅವರು ಕೊಟ್ಟಿದ್ದರು ಎಂದು ಇದರಿಂದ ತೋರುತ್ತದೆ. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಖಿಲಾಫತ್ ಕಾಲದಲ್ಲಿ ಫಿತ್ನಗಳು ಶುರುವಾದಾಗ ಅವುಗಳನ್ನು ನಂದಿಸಲು ಸಹಾಬಿ ವರೆಯರ ಪ್ರಯತ್ನಗಳ ಪ್ರಸ್ತಾಪ ಮಾಡುತ್ತಾ ಹಜರತ್ ಮುಸ್ಲಿಂ ಮೌದ್ ರಜಿಯಲ್ಲಾಹು ಹೇಳುತ್ತಾರೆ, ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಬಳಿ ಒಟ್ಟುಗೂಡುವ ಅವಕಾಶವನ್ನು ಸಹಾಬಿ ವರೆಯರಿಗೆ ನೀಡಲಾಗುತ್ತಿರಲಿಲ್ಲವಾದರೂ ಅವರು ತಮ್ಮ ಕರ್ತವ್ಯದಿಂದ ಅಜಾಗರೂಕರಾಗಿರಲಿಲ್ಲ. ಸಂದರ್ಭಾನುಸಾರ ಅವರು ತಮ್ಮ ಕೆಲಸಗಳನ್ನು 2 ಭಾಗಗಳಲ್ಲಿ ವಿಂಗಡಿಸಿದ್ದರು. ಜನಸಾಮಾನ್ಯರ ಮೇಲೆ ತಮ್ಮ ಉತ್ತಮ ಸ್ವಭಾವದ ಪ್ರಭಾವವನ್ನು ಬೀರಬಲ್ಲವರಾದ ಹಿರಿವಯಸ್ಸಿನವರು ತಮ್ಮ ಸಮಯಗಳನ್ನು ಜನರಿಗೆ ತಿಳಿ ಹೇಳಲು ಖರ್ಚು ಮಾಡುತ್ತಿದ್ದರು. ಇಂತಹ ಪ್ರಭಾವವನ್ನು ಬೀರಲಾರದವರು ಮತ್ತು ಯುವಕರು ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ಸಂರಕ್ಷಣೆ ಮಾಡುವ ಪ್ರಯತ್ನದಲ್ಲಿ ಮಗ್ನರಾಗುತ್ತಿದ್ದರು. ಮೊದಲು ಪ್ರಸ್ತಾಪಿಸಲಾದ ಸಂಘದವರಲ್ಲಿ ಹಜರತ್ ಅಲಿ ರಜಿಯಲ್ಲಾಹು ಮತ್ತು ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹುರವರು ಪಿತೂರಿಯನ್ನು ಕಡಿಮೆಗೊಳಿಸಲು ಅತ್ಯಧಿಕವಾಗಿ ಪ್ರಯತ್ನಿಸುತ್ತಿದ್ದರು. ಹಜರತ್ ಉಸ್ಮಾನ್ ರಜಿಯಲ್ಲಾಹುರ ನಂತರ ಹಜರತ್ ಅಲಿ ರಜಿಯಲ್ಲಾಹುರ ಖಿಲಾಫತ್ ಕಾಲದಲ್ಲೂ ಹಜರತ್ ಸಾದ್ ರಜಿಯಲ್ಲಾಹು ವಿರಾಗಿಯಂತೆ ಜೀವನ ಸಾಗಿಸುತ್ತಿದ್ದರು. ಒಂದು ವರದಿ ಪ್ರಕಾರ ಹಜರತ್ ಅಲಿ ರಜಿಯಲ್ಲಾಹು ಮತ್ತು ಹಜರತ್ ಮುಆವಿಯರ ನಡುವೆ ಭಿನ್ನಾಭಿಪ್ರಾಯಗಳು ವರ್ಧಿಸಿದಾಗ ಅಮೀರ್ ಮುಆವಿಯ 3 ಸಹಾಬಿ ವರೆಯರಾದ ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರಜಿಯಲ್ಲಾಹು, ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಮತ್ತು ಹಜರತ್ ಮೊಹಮ್ಮದ್ ಬಿನ್ ಮಸ್ಲಮಾ ರಜಿಯಲ್ಲಾಹುರಿಗೆ ತನ್ನನ್ನು ಸಹಾಯ ಮಾಡಬೇಕೆಂದು ಪತ್ರ ಬರೆದಿದ್ದರು. ಹಜರತ್ ಅಲಿ ರಜಿಯಲ್ಲಾಹು ಎದುರಾಗಿ ತನಗೆ ನೆರವು ನೀಡಬೇಕೆಂದು ಅವರು ಬರೆದಿದ್ದರು. ಆದರೆ ಅವರು 3 ಅದನ್ನು ನಿರಾಕರಿಸಿದರು. ಹಜರತ್ ಸಾದ್ ರಜಿಯಲ್ಲಾಹು ಅಮೀರ್ ಮುಆವಿಯಗೆ ಈ ಪದ್ಯ ಪಂಕ್ತಿಗಳನ್ನು ಬರೆದು ಕಳಿಸಿದರು. ಮುಆವಿಯ ದಾಯಿಕದ್ದಾಯಿ ಇಲ್ಯಾ ಇಯಾ ವಲೈಸಲಮಾ ತಜೀഉ ಬಿಹಿ ದವಾವು ಅಯದು ಊನಿ ಅಬೂ ಹಸನಿ ಅಲಿ ಫಲಂ ಅರುದ್ದುದ್ ಅಲೈಹಿ ಮಾಯಶಾವು ವಕುಲ್ತು ಲಹು ಆತನಿ ಸೈಫನ್ ಬಸೀರಾ ತಮೀಜ ಬಿಹಿಲ್ ಅದಾವತ್ತು ವಲ್ವಿಲಾ ಅತ್ಮವು ಫಿಲ್ಲದಿ ಅಯಾ ಉಲಿಯಾ ಅಲಾ ಮಾಕದ್ ತಮಾತ್ ಬಿಹಿಲ್ ಅಫಾವು ಲ ಯೌಮಿನ್ ಮಿನ್ಹು ಖೈರನ್ ಮಿಂಕ ಹಯ್ಯನ್ ವ ಮೈತನ್ ಅಂತಲಿಲ್ ಮರ್ಇ ಪದಆಹು. ಅದರ ಅರ್ಥ, ಹೇ ಮುಆವಿಯ, ನಿನ್ನ ರೋಗ ತುಂಬ ತೀವ್ರತರದ್ದಾಗಿದೆ. ನಿನ್ನ ಕಾಯಿಲೆಗೆ ಯಾವುದೇ ಮದ್ದಿಲ್ಲ. ನೀನು ಇಷ್ಟು ಸಹ ತಿಳಿಯುವುದಿಲ್ಲವೇ? ಅಬೂ ಹಸನ್ ಎಂದರೆ ಅಲಿ ರಜಿಯಲ್ಲಾಹು ನನ್ನೊಡನೆ ಹೋರಾಡಲು ಹೇಳಿದರು, ಆದರೆ ನಾನು ಅವರ ಮಾತನ್ನು ಸಹ ಕೇಳಿಲ್ಲ. ಶತ್ರು ಮತ್ತು ಮಿತ್ರನನ್ನು ಬೇರೆ ಬೇರೆಯಾಗಿ ತೋರಿಸುವಂತಹ ಅಂತರ್ದೃಷ್ಟಿ ಇರುವ ಖಡ್ಗವನ್ನು ನನಗೆ ತಂದುಕೊಡಲು ನಾನು ಅವರನ್ನು ಕೋರಿದ್ದೆ. ಹೋರಾಡಲಿಕ್ಕಾಗಿ ಹೇಳಿದ್ದ ಹಜರತ್ ಅಲಿಯ ಮಾತನ್ನು ಕೇಳದ ನಾನು ನಿನ್ನ ಮಾತನ್ನು ಕೇಳುವನು ಎಂದು ನೀನು ಪ್ರತೀಕ್ಷಿಸುತ್ತಿದ್ದೀಯಾ? ಹಜರತ್ ಅಲಿ ರಜಿಯಲ್ಲಾಹುರ ಜೀವಿತದ 1 ದಿನ ನಿನ್ನ ಪೂರ್ತಿ ಜೀವನ ಮತ್ತು ಮರಣಕ್ಕಿಂತ ಉತ್ತಮವಾಗಿದೆ. ಹೀಗಿರುವಾಗ ನೀನು ಅಂತಹ ವ್ಯಕ್ತಿ ವಿರುದ್ಧ ಹೋರಾಡಲು ನನ್ನನ್ನು ಕರೆಯುತ್ತಿರುವೆಯಾ? ಅಸದುಲ್ ಗಾಬದಲ್ಲಿ ಈ ಘಟನೆ ವರದಿಯಾಗಿದೆ. ಒಂದು ವರದಿಯಲ್ಲಿ ಹೀಗೆ ಬಂದಿದೆ, ಒಂದು ಸಲ ಹಜರತ್ ಸಾದ್ ರಜಿಯಲ್ಲಾಹುರೊಡನೆ ಅಮೀರ್ ಮುಆವಿಯ ಕೇಳಿದರು ಅಬೂ ತುರಾಬ್ರನ್ನು. ಇದು ಹಜರತ್ ಅಲಿ ರಜಿಯಲ್ಲಾಹುರ ಕುಲನಾಮವಾಗಿತ್ತು. ಎಂದರೆ, ನೀವು ಹಜರತ್ ಅಲಿ ರಜಿಯಲ್ಲಾಹುರವನ್ನು ದೂಷಿಸದಿರಲು ಕಾರಣವೇನು? ಹಜರತ್ ಸಾದ್ ರಜಿಯಲ್ಲಾಹು ಹೇಳಿದ್ದರು, ಹಜರತ್ ಅಲಿ ರಜಿಯಲ್ಲಾಹುರ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ 3 ಸಂಗತಿಗಳಲ್ಲಿ ಒಂದಾದರೂ ನನಗೆ ಲಭಿಸಿದ್ದರೆ ಅದು ನನಗೆ ಕೆಂಪು ಒಂಟೆಗಳಿಗಿಂತ ಪ್ರಿಯವಾಗುತ್ತಿತ್ತು. ಈ 3 ಸಂಗತಿಗಳ ಕಾರಣ ನಾನು ಅವರ ಬಗ್ಗೆ ಕೆಟ್ಟದ್ದು ಹೇಳಲಾರನು. ಅದರಲ್ಲಿ ಒಂದು ಇದಾಗಿದೆ. ಒಂದು ಬಾರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಹಜರತ್ ಅಲಿ ರಜಿಯಲ್ಲಾಹುರನ್ನು ಮದೀನದಲ್ಲಿ ತನ್ನ ಪ್ರತಿನಿಧಿಯನ್ನಾಗಿ ಮಾಡಿದರು. ಆಗ ಹಜರತ್ ಅಲಿ ರಜಿಯಲ್ಲಾಹು ಕೇಳಿದರು, ಯಾ ರಸೂಲುಲ್ಲಾ, ನೀವು ನನ್ನನ್ನು ಸ್ತ್ರೀಯರು ಮತ್ತು ಮಕ್ಕಳ ನಡುವೆ ಬಿಟ್ಟು ಹೋಗುತ್ತಿರುವಿರಾ? ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು,
ಹಾರೂನ್ ಅಲಿಸ್ಲಾಮರಿಗೆ ಮೂಸಾ ಅಲಿಸ್ಲಾಮರೊಡನೆ ಇದ್ದ ಅದೇ ಸಂಬಂಧ ನಿನಗೆ ನನ್ನೊಂದಿಗೆ ಇದೆ ಎಂಬ ಸಂಗತಿಯಿಂದ ನಿನಗೆ ಸಂತೋಷವಿಲ್ಲವೇ? ನಾನು ಇಲ್ಲಿಂದ ಹೋದ ನಂತರ ನಿನಗೆ ಪ್ರವಾದಿತ್ವದ ಪದವಿ ಇಲ್ಲ ಎಂಬ ವ್ಯತ್ಯಾಸ ಮಾತ್ರವಿದೆ. ಎರಡನೇ ಸಂಗತಿ ಏನೆಂದರೆ, ಖೈಬರ್ ಯುದ್ಧದ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಸಂದರ್ಭದಲ್ಲಿ ಹೇಳಿದರು, ಯಾರು ಅಲ್ಲಾಹನು ಮತ್ತು ಅವನ ಪ್ರವಾದಿಯನ್ನು ಪ್ರೀತಿಸುತ್ತಾನೋ ಮತ್ತು ಯಾರನ್ನು ಅಲ್ಲಾಹನು ಮತ್ತು ಅವನ ಪ್ರವಾದಿ ಪ್ರೀತಿಸುತ್ತಾರೋ ಅಂತಹ ವ್ಯಕ್ತಿಗೆ ನಾನು ಇಸ್ಲಾಮಿನ ಧ್ವಜವನ್ನು ಕೊಡುವನು. ಧ್ವಜ ನಮಗೆ ಸಿಗಬೇಕೆಂದು ಎಲ್ಲರಲ್ಲಿ ಬಯಕೆಯುಂಟಾಯಿತು. ನಾವು ಸಹ ಅಲ್ಲಾಹನನ್ನು ಅವನ ರಸೂಲರನ್ನು ಪ್ರೀತಿಸುತ್ತಿದ್ದೆವು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಲಿ ರಜಿಯಲ್ಲಾಹು ಅನ್ಹುರನ್ನು ಕರೆಯಲು ಹೇಳಿದರು. ಧ್ವಜವನ್ನು ನಮ್ಮಲ್ಲಿ ಯಾರಿಗೂ ನೀಡಲಿಲ್ಲ. ಹಜರತ್ ಅಲಿ ಬಂದರು. ಅವರ ಕಣ್ಣಿಗೆ ಕಾಯಿಲೆ ಇತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಬಾಯಿಯ ಲಾಲಾರಸವನ್ನು ಅವರ ಕಣ್ಣಿಗೆ ಹಾಕಿದರು. ಹಜರತ್ ಅಲಿ ರಜಿಯಲ್ಲಾಹು ಅನ್ಹುರಿಗೆ ಇಸ್ಲಾಮಿನ ಬಾವುಟವನ್ನು ನೀಡಿದರು. ಅಲ್ಲಾಹನು ಆ ದಿನ ಮುಸ್ಲಿಮರಿಗೆ ವಿಜಯ ನೀಡಿದನು. ಮೂರನೇ ಸಂಗತಿ ಏನೆಂದರೆ, ಫಕುಲ್ ತಆಲೋ ನದ್ಉ ಅಬ್ನಾಅನ ವ ಅಬ್ನಾಅಕುಂ ವ ನಿಸಾಅನ ವ ನಿಸಾಅಕುಂ ಎಂದರೆ, ಹೇಳು, ಬನ್ನಿರಿ, ನಮ್ಮ ಸಂತಾನಗಳನ್ನು ನಿಮ್ಮ ಸಂತಾನಗಳನ್ನು, ನಮ್ಮ ಸ್ತ್ರೀಯರನ್ನು ನಿಮ್ಮ ಸ್ತ್ರೀಯರನ್ನು ಕರೆಯೋಣ ಎಂಬ ಆಯತ್ ಅವತೀರ್ಣವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಲಿ ರಜಿಯಲ್ಲಾಹು ಅನ್ಹು, ಹಜರತ್ ಫಾತಿಮಾ ರಜಿಯಲ್ಲಾಹು ಅನ್ಹು, ಹಜರತ್ ಹಸನ್ ಮತ್ತು ಹುಸೇನ್ರನ್ನು ಕರೆದು ಹೀಗೆ ಹೇಳಿದರು, ಹೇ ಅಲ್ಲಾ, ಇದು ನನ್ನ ಕುಟುಂಬವಾಗಿದೆ. ಹಜರತ್ ಸಾದ್ ರಜಿಯಲ್ಲಾಹು ಅನ್ಹುರ ಮಗನಾದ ಮುಸಬ್ ಬಿನ್ ಸಾದ್ ಹೇಳುತ್ತಾರೆ, ನನ್ನ ತಂದೆಯ ಮರಣದ ಸಮಯದಲ್ಲಿ ಅವರ ತಲೆ ನನ್ನ ಮಡಿಯಲ್ಲಿತ್ತು. ನನಗೆ ಕಣ್ಣೀರು ಉಕ್ಕಿ ಬಂತು. ಅವರು ನನ್ನನ್ನು ನೋಡಿದರು. ಎಲೈ ನನ್ನ ಪ್ರೇಮಗ, ನೀನೇಕೆ ಅಳುತ್ತಿದ್ದೀಯಾ? ನಾನು ಹೇಳಿದೆ, ನಿಮ್ಮ ಮರಣದ ದುಃಖ ಮತ್ತು ನಿಮ್ಮ ನಂತರ ನಿಮಗೆ ಸರಿಸಾಟಿಯಾಗಿ ನಾನು ಯಾರನ್ನೂ ಕಂಡಿಲ್ಲ ಎಂಬ ದುಃಖದಿಂದ ಅಳುತ್ತಿದ್ದೇನೆ. ಆಗ ಹಜರತ್ ಸಾದ್ ರಜಿಯಲ್ಲಾಹು ಅನ್ಹು ಹೇಳಿದರು, ನನ್ನ ಬಗ್ಗೆ ಚಿಂತಿಸಿ ನೀನು ಅಳಬೇಡ. ಅಲ್ಲಾಹನು ನನಗೆ ಎಂದಿಗೂ ಶಿಕ್ಷೆ ನೀಡಲಿಕ್ಕಿಲ್ಲ. ನಾನು ಸ್ವರ್ಗವಾಸಿಯವರಲ್ಲಿ ಸೇರಿದವನಾಗಿರುವನು. ಕೆಲವರ ಬಗ್ಗೆ ಆಕ್ಷೇಪ ಹೊತ್ತುತ್ತಾರೆ. ಹಾಗೆ ಹೀಗೆ ಹೇಳಿದರೆಂದು, ಅವರು ಸ್ವರ್ಗವಾಸಿಗಳಲ್ಲಿ ಹೇಗೆ ಆದರೆಂದು. ಇಲ್ಲಿ ಹಜರತ್ ಸಾದ್ ಸಹ ಹೇಳುತ್ತಾರೆ, ನಾನು ಸ್ವರ್ಗವಾಸಿಗಳಲ್ಲಿ ಆಗಿರುವನೆಂದು. ಅಲ್ಲಾಹನು ಸತ್ಯವಿಶ್ವಾಸಿಗಳಿಗೆ ಅಲ್ಲಾಹನಿಗಾಗಿ ಮಾಡಿದ ಒಳಿತುಗಳಿಗೆ ಪ್ರತಿಫಲಗಳನ್ನು ನೀಡುತ್ತಾನೆ. ಸತ್ಯನಿಷೇಧಿಗಳು ಮಾಡುವ ಒಳ್ಳೆಯ ಕೆಲಸಗಳ ಕಾರಣದಿಂದ ಅವರ ಶಿಕ್ಷೆಯನ್ನು ಹಗುರಗೊಳಿಸುತ್ತಾನೆ. ಆದರೆ ಆ ಒಳ್ಳೆಯ ಕೆಲಸಗಳು ಕೊನೆಗೊಳ್ಳುವಾಗ ಅವರಿಗೆ ಪುನಃ ಶಿಕ್ಷೆ ನೀಡುತ್ತಾನೆ. ಮನುಷ್ಯನು ತಾನು ಮಾಡಿದ ಸತ್ಕರ್ಮಗಳ ಪ್ರತಿಫಲವನ್ನು ಅಲ್ಲಾಹನಲ್ಲಿ ಬೇಡಬೇಕು. ಅದು ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹು ಹಿಜ್ರಿ 55ಕ್ಕೆ ನಿಧನರಾದರು. ಅದು ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹುರ ಮಗನು ವರದಿ ಮಾಡುತ್ತಾರೆ, ನಾನು ನನ್ನ ತಂದೆಯೊಡನೆ ಕೇಳಿದೆ, ನೀವು ಯಾರೊಂದಿಗೂ ತೋರಿಸಿದಂತಹ ಉತ್ತಮ ನಡವಳಿಕೆ ಅನ್ಸಾರ್ ಗೋತ್ರದೊಂದಿಗೆ ಮಾಡುತ್ತೀರಿ? ಆಗ ಅವರು ಹೇಳಿದರು, ಹೇ ನನ್ನ ಮಗನೇ, ನಾನು ಅವರೊಡನೆ ಉತ್ತಮವಾಗಿ ವರ್ತಿಸುವುದರಿಂದ ನಿನ್ನ ಹೃದಯದಲ್ಲಿ ಏನಾದರೂ ಕ್ಲೇಶ ಉಂಟಾಗುತ್ತಿದೆಯೇ? ಆಗ ನಾನು ಹೇಳಿದೆ, ಇಲ್ಲ, ಆದರೆ ನಿಮ್ಮ ಈ ವರ್ತನೆಯ ಕಾರಣದಿಂದ ನನಗೆ ಅಚ್ಚರಿಯಾಗುತ್ತದೆ. ಆಗ ಅವರು ಹೇಳಿದರು, ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದ್ದಾಗಿ ಕೇಳಿದ್ದೇನೆ, ಮದೀನದ ಮುಸ್ಲಿಮರನ್ನು ಸತ್ಯವಿಶ್ವಾಸಿಗಳಾಗಿರುವವರು ಪ್ರೀತಿಸುವರು, ಅವರನ್ನು ಸತ್ಯನಿಷೇಧಿಗಳಾದವರು ಮಾತ್ರ ದ್ವೇಷಿಸುವರು. ಆದ್ದರಿಂದ ನಾನು ಅವರೊಂದಿಗೆ ಇಂತಹ ಸಂಬಂಧವನ್ನು ಇರಿಸಿದ್ದೇನೆ. ಜರೀರ್ ಹೀಗೆ ವರದಿ ಮಾಡಿರುವರು, ಒಂದು ಬಾರಿ ನಾನು ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರ ಬಳಿ ಹೋದೆ. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ಬಗ್ಗೆ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹು ಕೇಳಿದರು. ಆಗ ನಾನು ಹೇಳಿದೆ, ಅವರು ತಮ್ಮ ಆಡಳಿತದಲ್ಲಿ ಸಾಮರ್ಥ್ಯವಿದ್ದು ಸಭ್ಯ ಮತ್ತು ಮರ್ಯಾದಸ್ಥ ವ್ಯಕ್ತಿಯಾಗಿರುವರು. ಕಠಿಣವಾಗಿ ಅವರು ವರ್ತಿಸುತ್ತಿರಲಿಲ್ಲ. ಅವರು ಜನರಿಗೆ ವಾತ್ಸಲ್ಯವುಳ್ಳ ತಾಯಿಯ ಹಾಗೆ ಆಗಿರುವರು. ಅವರು ಅವರ ಎಲ್ಲ ಸೌಕರ್ಯಗಳ ವಸ್ತುಗಳನ್ನು ಒಂದು ಇರುವೆ ಕೂಡಿಸುವಂತೆ ಕೂಡಿಸುತ್ತಾರೆ. ಯುದ್ಧದ ವೇಳೆಯಲ್ಲಿ ಜನರಲ್ಲಿ ಎಲ್ಲರಿಗಿಂತ ಧೈರ್ಯಶಾಲಿಯಾಗಿರುತ್ತಾರೆ. ಕುರೈಶಿಗಳಲ್ಲಿ ಅತ್ಯಂತ ಪ್ರಿಯರಾಗಿರುವರು. ಅದರ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹು ಹಿಜ್ರಿ 55ಕ್ಕೆ ನಿಧನರಾದರು. ಮರಣದ ಸಮಯದಲ್ಲಿ ಅವರಿಗೆ 70ಕ್ಕಿಂತ ಸ್ವಲ್ಪ ಹೆಚ್ಚಿನ ವಯಸ್ಸಿತ್ತು. ಕೆಲವರ ಪ್ರಕಾರ ಅವರ ವಯಸ್ಸು 74 ಆಗಿತ್ತು. ಇನ್ನು ಕೆಲವರ ಪ್ರಕಾರ ಅವರ ವಯಸ್ಸು 83 ಎಂದಾಗಿದೆ. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹುರ ನಿಧನದ ವರ್ಷದ ಬಗ್ಗೆ ಭಿನ್ನಾಭಿಪ್ರಾಯಗಳು ಇವೆ.
ವಿವಿಧ ವರದಿಗಳಿಂದ ಅವರ ನಿಧನದ ವರ್ಷ ಹಿಜರಿ 51ರಿಂದ ಹಿಜರಿ 58ರವರೆಗೆ ಬಂದಿದೆ. ಆದರೆ ಹೆಚ್ಚಿನವರು ಅವರ ಮರಣದ ವರ್ಷ ಹಿಜರಿ 55 ಎಂದು ಹೇಳಿರುವರು. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹು ತನ್ನ ಮರಣದ ಸಮಯದಲ್ಲಿ 2.5 ಲಕ್ಷ ದಿರ್ಹಂ ಆಸ್ತಿಯಾಗಿ ಬಿಟ್ಟು ಹೋಗಿದ್ದರು. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹು ಅಕೀಕ್ ಎಂಬ ಸ್ಥಳದಲ್ಲಿ ನಿಧನರಾದರು. ಅದು ಮದೀನದಿಂದ 7 ಅಥವಾ 10 ಮೈಲಿಗಳ ದೂರದಲ್ಲಿರುವ ಪ್ರದೇಶವಾಗಿದೆ. ಕೆಲವರು ಹೇಳುತ್ತಾರೆ, ಅಲ್ಲಿಂದ ಅವರ ಮಯ್ಯತ್ತನ್ನು ತೋಳುಗಳಲ್ಲಿ ಇಟ್ಟುಕೊಂಡು ಮದೀನಕ್ಕೆ ತಂದು ಮಸ್ಜಿದ್ ನಬವಿಯಲ್ಲಿ ಜನಾಜಾ ನಮಾಜ್ ನಿರ್ವಹಿಸಲಾಯಿತು. ಅವರ ಜನಾಜವನ್ನು ಆ ಕಾಲದಲ್ಲಿ ಮದೀನದ ಆಡಳಿತಗಾರನಾಗಿದ್ದ ಮರ್ವಾನ್ ಬಿನ್ ಹಕಂ ನಿರ್ವಹಿಸಿದರು. ಅವರ ಜನಾಜಾ ನಮಾಜಿನಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರಿಶುದ್ಧ ಪತ್ನಿಯಂದಿರು ಸಹ ಭಾಗವಹಿಸಿದ್ದರು. ಅವರನ್ನು ಜನ್ನತುಲ್ ಬಕೀನಲ್ಲಿ ದಫನ ಮಾಡಲಾಗಿತ್ತು. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹುರ ಬಗ್ಗೆ ಹೀಗೆ ವರದಿಯಾಗಿದೆ. ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಹೇಳಿದ್ದಾಗಿ ಅಬ್ದುಲ್ಲಾ ಬಿನ್ ಜುಬೇರ್ ವರದಿ ಮಾಡುತ್ತಾರೆ. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹು ನಿಧನರಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರಿಶುದ್ಧ ಪತ್ನಿಯಂದಿರು ಸಹ ಜನಾಜಾ ನಮಾಜ್ ನಿರ್ವಹಿಸುವಂತಾಗಲು ಅವರ ಜನಾಜವನ್ನು ಮಸೀದಿಗೆ ತರಲು ಜನರನ್ನು ಕಳುಹಿಸಿದರು. ಹಾಗೆಯೇ ಮಾಡಲಾಯಿತು. ಜನಾಜಾ ನಮಾಜ್ ನಿರ್ವಹಿಸುವಂತಾಗಲು ಜನಾಜವನ್ನು ಅವರ ಕೋಣೆಗಳ ಮುಂದೆ ಇರಿಸಲಾಯಿತು. ಅನಂತರ ಜನಾಜವನ್ನು ಬಾಬುಲ್ ಜನಾಯತ್ ಮೂಲಕ ಹೊರಗೆ ತರಲಾಯಿತು. ಅದು ಕುಳಿತುಕೊಳ್ಳುವ ಜಾಗದ ಸಮೀಪವಾಗಿತ್ತು. ಜನಾಜವನ್ನು ಮಸೀದಿಯಲ್ಲಿ ಹಿಂದೆಂದೂ ಪ್ರವೇಶಿಸಲಾಗುತ್ತಿರಲಿಲ್ಲ ಎಂದು ಹೇಳಿ ಕೆಲವರು ಆಕ್ಷೇಪಿಸಿದ್ದರು. ಈ ಮಾತುಗಳು ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾರಿಗೆ ತಲುಪಿದಾಗ ಅವರು ಹೇಳಿದರು, ಜನರು ಎಷ್ಟು ಬೇಗ ತಮಗೆ ಗೊತ್ತಿಲ್ಲದ ಸಂಗತಿಗಳ ಬಗ್ಗೆ ದೋಷವನ್ನು ಹುಡುಕುತ್ತಾರೆ. ಜನಾಜವನ್ನು ಮಸೀದಿಯಿಂದ ದಾಟಿಸಲಾಗಿದೆ ಎಂಬುದಕ್ಕೆ ನಮ್ಮ ಮೇಲೆ ಆರೋಪ ಹೊರಿಸಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಹೇಲ್ ಬಿನ್ ಬೈಜಾರ ಜನಾಜಾ ನಮಾಜ್ ಮಸೀದಿಯೊಳಗೆಯೇ ನಿರ್ವಹಿಸಿದ್ದರು. ಇದು ಮುಸ್ಲಿಮಿನ ವರದಿಯಾಗಿದೆ. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹುರವರು ತಮ್ಮ ಮರಣ ಸಮೀಪಿಸಿದಾಗ ಹೀಗೆ ವಸಿಯತ್ ಮಾಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾಡಲಾದ ಅದೇ ರೀತಿಯ ಸಮಾಧಿಯನ್ನು ನನಗಾಗಿ ಮಾಡಬೇಕು. ಅದರ ಮೇಲೆ ಇಟ್ಟಿಗೆಯನ್ನು ಕಟ್ಟಬೇಕು. ಇದು ಸಹ ಮುಸ್ಲಿಮಿನ ರಿವಾಯತ್ ಆಗಿದೆ. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹುರವರು ಮುಹಾಜಿರ್ಗಳಾದ ಪುರುಷರಲ್ಲಿ ಎಲ್ಲರಿಗಿಂತ ಕೊನೆಗೆ ನಿಧನರಾದ ವ್ಯಕ್ತಿಯಾಗಿದ್ದರು. ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ರಜಿಯಲ್ಲಾಹು ಅನ್ಹುರವರು ತಮ್ಮ ಮರಣದ ಸಮಯದಲ್ಲಿ ಒಂದು ಉಣ್ಣೆಯ ನಿಲುವಂಗಿ ತೆಗೆದು ಹೀಗೆ ಹೇಳಿದರು, ನನಗೆ ಇದರಿಂದ ಕಫನ್ ಮಾಡಿಸಬೇಕು, ಏಕೆಂದರೆ ನಾನು ಈ ನಿಲುವಂಗಿಯನ್ನು ಧರಿಸಿ ಬದರ್ ಯುದ್ಧದಲ್ಲಿ ಭಾಗವಹಿಸಿದ್ದೆ. ನಾನು ಇದನ್ನು ಈ ಸಮಯಕ್ಕಾಗಿ ಎಂದರೆ ಮರಣದ ಸಮಯದಲ್ಲಿ ಧರಿಸಲು ಜೋಪಾನವಾಗಿ ಇಟ್ಟಿದ್ದೆ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಅನ್ಹು ಸೀರತ್ ಖಾತಮುನ್ ನಬಿಯಿನಲ್ಲಿ ಹೀಗೆ ಬರೆದಿರುವರು, ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರ ಕಾಲದಲ್ಲಿ ಸಹಾಬಿ ವರೆಯರಿಗಾಗಿ ಪಿಂಚಣಿ ಎಂದರೆ ಸ್ಟೈಪನ್ ನಿಶ್ಚಯಿಸಲಾದಾಗ ಬದ್ರಿ ಸಹಾಬಿ ವರೆಯರ ವೇತನವನ್ನು ವಿಶೇಷವಾಗಿ ವರ್ಧಿಸಿ ನಿಶ್ಚಯಿಸಿದರು. ಬದ್ರಿ ಸಹಾಬಿಯವರು ಬದ್ರ್ ಯುದ್ಧದಲ್ಲಿ ಭಾಗವಹಿಸಿದ್ದನ್ನು ಸ್ವತಃ ಗೌರವಭಾವದಿಂದ ಕಾಣುತ್ತಿದ್ದರು. ಪ್ರಸಿದ್ಧ ಓರಿಯೆಂಟಲಿಸ್ಟರಾದ ವಿಲಿಯಂ ಮ್ಯೂರ್ ಬರೆಯುತ್ತಾರೆ, ಬದ್ರಿ ಸಹಾಬಿಯವರೆಯರನ್ನು ಇಸ್ಲಾಮಿಕ ಸಮಾಜದ ಅತ್ಯುನ್ನತ ಸದಸ್ಯರೆಂದು ಭಾವಿಸಲಾಗುತ್ತಿತ್ತು. ಹಜರತ್ ಸಾದ್ ಬಿನ್ ಅಬಿ ವಕಾಸರಿಗೆ 80ನೇ ವಯಸ್ಸಿನಲ್ಲಿ ಮರಣ ಸಮೀಪಿಸಿದಾಗ ಬದ್ರ್ ಯುದ್ಧದಲ್ಲಿ ಅವರು ಧರಿಸಿದ್ದ ನಿಲವಂಗಿಯನ್ನು ತರಲು ಹೇಳಿದರು. ಅವರು ಅದನ್ನು ಈ ದಿನಕ್ಕಾಗಿ ಜೋಪಾನವಾಗಿ ಇರಿಸಿದ್ದರು. ಬದ್ರ್ ಯುದ್ಧ ಸಮಯದಲ್ಲಿ ಅವರು ತರು ಯೌವನ ಪ್ರಾಯದಲ್ಲಿದ್ದರು. ಅವರ ಕೈಗಳಿಂದಲೇ ಇರಾನಿನ ಮೇಲೆ ವಿಜಯ ಸಾಧಿಸಲಾಯಿತು. ಅವರು ಕೂಫಾದ ಸ್ಥಾಪಕ ಮತ್ತು ಇರಾಕಿನ ಗವರ್ನರ್ ಆದರೆ ಅವರ ದೃಷ್ಟಿಯಲ್ಲಿ ಎಲ್ಲ ಗೌರವಾದರಗಳು ಬದ್ರ್ ಯುದ್ಧದಲ್ಲಿ ಭಾಗವಹಿಸಿದ್ದರ ಹೆಮ್ಮೆಯ ಮುಂದೆ ಏನೂ ಆಗಿರಲಿಲ್ಲ. ಬದ್ರ್ ಯುದ್ಧದಂದು ಧರಿಸಿದ ವಸ್ತ್ರವನ್ನು ಎಲ್ಲ ಬಟ್ಟೆಗಳಿಗಿಂತ ಉತ್ತಮವೆಂದು ಭಾವಿಸುತ್ತಿದ್ದರು. ಅದೇ ನಿಲುವಂಗಿಯಲ್ಲಿ ಸುತ್ತಿ ಅವರನ್ನು ಗೋರಿಗೆ ಇಳಿಸಬೇಕೆಂಬುದಾಗಿತ್ತು ಅವರ ಕೊನೆಯ ಅಭಿಲಾಷೆ. ಸಾದಿನ ಮಹಲು ನಿರ್ಮಾಣದ ಬಗ್ಗೆ ಯಾರದಾದರೂ ಮನಸ್ಸಲ್ಲಿ ಸವಾಲು ಹೇಳುವುದಾದರೆ ಅದರ ಉತ್ತರವೇನೆಂದರೆ, ಕೊನೆಗೆ ಅವರು ಒಬ್ಬ ವಿರಾಗಿಯಂತೆ ಸಮಾಜದಿಂದ ಬಿಟ್ಟು ನಿಂತು ಜೀವನ ಸಾಗಿಸಿದರು ಎಂಬುದಾಗಿದೆ. ಅವರಿಗೆ ಪ್ರಿಯವಾದ ವಸ್ತು ಬದ್ರ್ ಯುದ್ಧದಲ್ಲಿ ಧರಿಸಿದ್ದ ನಿಲುವಂಗಿ ಮಾತ್ರವಾಗಿತ್ತು.
ಅವರ ಏಕಾಂಗಿತನದ ಜೀವನವೇ ಅವರ ವಿನಮ್ರತೆ ಮತ್ತು ಸರಳತೆಗೆ ಸಾಕ್ಷ್ಯ ವಹಿಸುತ್ತದೆ. ಹಜರತ್ ಸಾದ್ ರಜಿಯಲ್ಲಾಹು ಹೇಳುತ್ತಾರೆ, ನಾನು ಬದ್ರ್ ಯುದ್ಧದಲ್ಲಿ ಭಾಗವಹಿಸಿದ್ದಾಗ ನನಗೆ ಒಬ್ಬಳೇ ಮಗಳಿದ್ದಳು. ಬೇರೊಂದು ವರದಿ ಪ್ರಕಾರ ವಿದಾಯದ ಹಜ್ಜಿನ ಕಾಲದಲ್ಲೂ ಅವರಿಗೆ ಒಬ್ಬಳೇ ಮಗಳಿದ್ದಳು. ಆದರೆ ಅನಂತರ ಅಲ್ಲಾಹನು ಅವರಿಗೆ ಬಹಳ ಅಧಿಕ ಮಕ್ಕಳಿಂದ ಅನುಗ್ರಹಿಸಿದನು. ಹಜರತ್ ಸಾದ್ ರಜಿಯಲ್ಲಾಹು ವಿವಿಧ ಸಮಯಗಳಲ್ಲಿ ಒಟ್ಟು 9 ಮದುವೆ ಮಾಡಿದರು. ಅಲ್ಲಾಹನು ಆ ಪತ್ನಿಯರಿಂದ 34 ಮಕ್ಕಳನ್ನು ಅವರಿಗೆ ದಯಪಾಲಿಸಿದನು. ಅವರಲ್ಲಿ 17 ಹೆಣ್ಮಕ್ಕಳು ಮತ್ತು 17 ಗಂಡು ಮಕ್ಕಳಿದ್ದರು. ಇದರೊಂದಿಗೆ ಹಜರತ್ ಸಾದ್ ಬಿನ್ ಅಬಿ ವಕ್ಕಾಸ್ ಬಗೆಗಿನ ಪ್ರಸ್ತಾಪ ಮುಕ್ತಾಯವಾಯಿತು. ಮುಂದೆ ಬೇರೆ ಸಹಾಬಿಯ ಪ್ರಸ್ತಾಪ ಶುರುವಾಗುವುದು. ಇಂದು ನಾನು ಜುಮಾ ನಮಾಜ್ ನಂತರ ಕೆಲವು ಜನಾಜಾ ಗಾಯಿಬ್ ನಿರ್ವಹಿಸುವನು. ಮೊದಲ ಜನಾಜಾ ದಿವಂಗತ ಸಫ್ದರ್ ಅಲಿ ಗುಜ್ಜರ್ ಸಾಹೇಬರದ್ದಾಗಿದೆ. ಅವರು ಮಸ್ಜಿದ್ ಫಜಲಿನ ಅತಿಥಿ ಸತ್ಕಾರ ವಿಭಾಗದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಜುಲೈ 25ರಂದು ಹೃದಯಾಘಾತ ಕಾರಣದಿಂದ ಮರಣ ಹೊಂದಿದ್ದರು. ಕೆಲವು ದಿನಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಅವರಿಗೆ 79 ವಯಸ್ಸಾಗಿತ್ತು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅಲ್ಲಾಹನ ಅನುಗ್ರಹದಿಂದ ಅವರು ಮೂಸಿಯಾಗಿದ್ದರು. ಅವರು 30 ವರ್ಷಗಳ ಕಾಲ ಅತಿಥಿ ಸತ್ಕಾರ ವಿಭಾಗದಲ್ಲಿ ವಾಲಂಟಿಯರ್ ಆಗಿ ಸೇವೆ ಮಾಡುವ ಸೌಭಾಗ್ಯ ಪಡೆದರು. ಕೊನೆಯುಸಿರುವರೆಗೆ ಹಜರತ್ ಮಸೀಮೌದ್ ಇಸ್ಲಾಮರ ಅತಿಥಿಗಳ, ಕಾರ್ಯಕರ್ತರ ಮತ್ತು ಜಮಾತಿನ ಸಹೋದರರ ಅತುಲ್ಯವಾದ ಸೇವೆ ಮತ್ತು ಸತ್ಕಾರ ಮಾಡುವ ಸೌಭಾಗ್ಯ ಪಡೆಯುತ್ತಾ ಇದ್ದರು. ಇದಲ್ಲದೆ ಅವರು ಒಂದು ದೀರ್ಘಕಾಲದವರೆಗೆ ಅಲ್ ಫಜಲ್ ಇಂಟರ್ನ್ಯಾಷನಲ್ ಮತ್ತು ಅಹ್ಮದಿಯಾ ಪತ್ರಿಕೆಗಳ ಪ್ಯಾಕಿಂಗ್ ಮತ್ತು ಪೋಸ್ಟಿಂಗ್ ಕೆಲಸದಲ್ಲಿ ಸೇವೆಗಳನ್ನು ನಿರ್ವಹಿಸಿದರು. ಬಹಳ ದೀರ್ಘಕಾಲ ಅವರ ಎಸೈಲಂ ಕೇಸ್ ಬಾಕಿಯಾಗಿ ಉಳಿದಿತ್ತು. ಅನಂತರ ಬಹಳ ಕಾಲದ ನಂತರ ಅದು ಪಾಸಾಗಿ ಅವರ ಕುಟುಂಬ UK ಬರುವಂತಾದಾಗ ಅಲ್ಲಾಹನಿಗೆ ಬಹಳ ಕೃತಜ್ಞತೆ ಅರ್ಪಿಸುತ್ತಿದ್ದರು. ಇಷ್ಟು ದೀರ್ಘಕಾಲ ಒಬ್ಬಂಟಿಯಾಗಿ ಇರಬೇಕಾಯಿತು ಎಂದು ಯಾವತ್ತೂ ದೂರಿರಲಿಲ್ಲ. ಅವರು ಖಿಲಾಫತ್ತಿನ ಪ್ರೇಮಿಯಾಗಿದ್ದರು. ಯಾವಾಗಲೂ ಅದರ ಬಾಗಿಲಲ್ಲೇ ತಮ್ಮನ್ನು ಅರ್ಪಿಸಿದ್ದರು. ಅವರು ಇತರರಿಗೆ ಒಂದು ಉದಾಹರಣೆ ಮತ್ತು ಮಾದರಿಯಾಗಿರುವ ರೀತಿಯಲ್ಲಿ ಖಿಲಾಫತ್ತಿನ ಪ್ರೇಮಿಯಾಗಿದ್ದರು. ಜಮಾತಿನ ವ್ಯಕ್ತಿಗಳೊಂದಿಗೆ ಮತ್ತು ರಕ್ತ ಸಂಬಂಧಿಗಳೊಂದಿಗೆ ಪ್ರೀತಿ ಮತ್ತು ಗೌರವದ ಸಂಬಂಧವನ್ನು ಹೊಂದಿದ್ದರು. ಬಹಳ ಹೆಚ್ಚಾಗಿ ಪ್ರಾರ್ಥಿಸುವವರು, ಸೇವೆ ಮಾಡುವವರು, ಎಲ್ಲರಿಗೂ ಪ್ರಿಯರು ಹಾಗೂ ದಯಾಳು ಸ್ವಭಾವದವರಾಗಿದ್ದರು. ಪಂಜಾಬಿ ಭಾಷೆ ಕವಿಯೂ ಆಗಿದ್ದರು. ತಮ್ಮ ಮಧುರ ಕಂಠದ ಕಾರಣ ಜನರಡಿಯಲ್ಲಿ ಸ್ವೀಕೃತವಾಗಿದ್ದರು. ಜಲ್ಸಾ ಸಾಲಾನದಲ್ಲಿ ನಜಮ್ ಹಾಡುವ ಕಾರಣದಿಂದ ಎಲ್ಲರಿಗೂ ಅವರು ಪ್ರಿಯವಾಗಿದ್ದರು. ಅವರು ಲಾಹೋರಿನ ಪ್ರಸಿದ್ಧ ಜಮಾತಾದ ಹಾಂಡು ಗುಜ್ಜರ್ನವರ ಆಗಿದ್ದರು. ಅವರು ತಮ್ಮ ಪತ್ನಿ, 4 ಗಂಡು ಮಕ್ಕಳನ್ನು ಮತ್ತು 2 ಹೆಣ್ಮಕ್ಕಳನ್ನು ಅಗಲಿರುವರು. ಸನ್ಮಾನ್ಯ ಅತಾವುಲ್ ಮುಜೀಬ್ ರಾಶಿದ್ ಸಾಹೇಬರು ಬರೆಯುತ್ತಾರೆ, ಸಫ್ದರ್ ಅಲಿ ಸಾಹೇಬರು ಬಹಳ ಸರಳ ಸ್ವಭಾವದವರಾಗಿದ್ದರು. ಪ್ರಾಮಾಣಿಕವಾಗಿಯೂ ಆಯಾಸಗೊಳ್ಳದೆಯೂ ಜಮಾತಿನ ಸೇವೆ ಮಾಡುವವರಾಗಿದ್ದರು. ಅವರಲ್ಲಿ 3 ಅಸಾಧಾರಣವಾದ ವಿಶೇಷತೆಗಳಿದ್ದವು. ಅವುಗಳು ನನ್ನ ಹೃದಯದಲ್ಲಿ ಅವರಿಗಾಗಿರುವ ಪ್ರೀತಿಯನ್ನು ವರ್ಧಿಸಿತ್ತು. ಮೊದಲ ಸಂಗತಿ ಏನೆಂದರೆ, ಅಲ್ಲಾಹನೊಂದಿಗೆ ಕೃತಜ್ಞತೆ ಭಾವ ಅವರಲ್ಲಿ ತುಂಬ ಇತ್ತು. ಪರಿಮಿತವಾದ ಜೀವನ ಸೌಕರ್ಯಗಳನ್ನು ಹೊಂದಿದ್ದರೂ ಪ್ರತಿ ಸಂಗತಿಗಳಿಗೆ ಅಲ್ಲಾಹನಿಗೆ ಕೃತಜ್ಞತೆ ಅರ್ಪಿಸುತ್ತಿದ್ದರು. ಎರಡನೇ ಸಂಗತಿ ಏನೆಂದರೆ, ಖಲೀಫರೊಂದಿಗೆ ಮತ್ತು ಖಿಲಾಫತಿನೊಂದಿಗೆ ಪ್ರೀತಿ ಅವರ ಹೃದಯದಲ್ಲಿ ತುಂಬಿತ್ತು. ಅಲ್ಪ ಸಮಯಕ್ಕೆ ಭೇಟಿಯಾದರೂ ಖಿಲಾಫತಿನೊಂದಿಗೆ ತನ್ನ ಪ್ರೀತಿಯ ಸಂಬಂಧದ ಬಗ್ಗೆ ವ್ಯಕ್ತಪಡಿಸದೇ ಇದ್ದದ್ದಾಗಿ ನನಗೆ ನೆನಪಿಲ್ಲ. ಮೂರನೇ ಸಂಗತಿ ಏನೆಂದರೆ, ಧರ್ಮದ ಸೇವೆಯನ್ನು ಮನಸ್ಸಾರೆ ಮಾಡುತ್ತಿದ್ದರು. ಅದನ್ನು ಸೌಭಾಗ್ಯವೆಂದು ಭಾವಿಸುತ್ತಿದ್ದರು. ಅವರ ಮಗಳಾದ ತಹಸೀನ್ ಸಾಹಿಬ ಬರೆಯುತ್ತಾಳೆ, ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಅವರು ಇತರರಿಗೆ ಸುಖ ನೀಡಿದರು. ಅವರಿಗೆ ಪರಿಚಯವಿರುವ ಯಾರಿಗಾದರೂ ಅಥವಾ ಮಸೀದಿಯಲ್ಲಿ ಭೇಟಿಯಾದ ಯಾರಿಗಾದರೂ ಯಾವುದಾದರೂ ಕಷ್ಟತೆಗಳು ಇದ್ದರೆ ಅವರು ಮನೆಗೆ ಬಂದು ಅವರ ಹೆಸರು ಹೇಳಿ ಅವರಿಗಾಗಿ ದುವಾ ಮಾಡಲು ನಮ್ಮೊಡನೆ ಹೇಳುತ್ತಿದ್ದರು. ಸದಾ ಅಲ್ಲಾಹನಿಗೆ ಕೃತಜ್ಞತೆ ಅರ್ಪಿಸುತ್ತಿದ್ದರು. ಇತರರಿಗೆ ಒಳಿತನ್ನು ಮಾಡಿದ ನಂತರ ಒಳಿತು ಮಾಡುವ ಅವಕಾಶ ಒದಗಿಸಿಕೊಟ್ಟಿದ್ದೀರಿ ಎಂದು ಹೇಳಿ ಅವರಿಗೆ ಕೃತಜ್ಞತೆ ಅರ್ಪಿಸುತ್ತಿದ್ದರು. ಅವರು ನಮ್ಮೊಡನೆ ಹೇಳುತ್ತಿದ್ದರು, ನೀವು ಇಬ್ಬರು ಹೆಣ್ಮಕ್ಕಳು ನನಗೆ ಪ್ರಿಯವಾಗಿರುವ ಕಾರಣವೇನೆಂದರೆ ತನ್ನ ಹೆಣ್ಮಕ್ಕಳನ್ನು ಗೌರವಿಸುವವನು ನನ್ನ ಜೊತೆಗಿರುವವನು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದರು. ಅವರು ನಮ್ಮನ್ನು ಬಹಳ ಪ್ರೀತಿಯಿಂದಲೂ ಗೌರವದಿಂದಲೂ ಸಲಹಿದ್ದರು. ಎರಡನೇ ಮಗಳಾದ ರಜಿಯಾ ಸಾಹಿಬ ಹೇಳುತ್ತಾಳೆ, ಯಾವಾಗಲೂ
ಯಾವಾಗಲೂ ನಮ್ಮ ತಂದೆ ಖಿಲಾಫತ್ತನ್ನು ಅನುಸರಿಸಲು ಮತ್ತು ಪ್ರೀತಿಸಲು ಹೇಳುತ್ತಿದ್ದರು. ಖಿಲಾಫತ್ತಿನೊಡನೆ ಪ್ರೀತಿಗೆ ಅವರು ಸ್ವತಃ ಒಂದು ಹಿರಿದಾದ ಮಾದರಿಯಾಗಿದ್ದರು. ಅವರ ಬಗ್ಗೆ ಸಂತಾಪ ಸೂಚಿಸಲು ಬಂದ ಎಲ್ಲರೂ ಹೇಳುತ್ತಿದ್ದ ಸಂಗತಿಯೇನೆಂದರೆ, ಅವರು ನಮ್ಮನ್ನೇ ಹೆಚ್ಚು ಪ್ರೀತಿಸುತ್ತಿದ್ದರು ಎಂದು ಅವರಿಗೆ ಅನಿಸುತ್ತಿತ್ತು ಎಂದು. ಆದರೆ ಅವರು ಎಲ್ಲರನ್ನೂ ಪ್ರೀತಿಸುತ್ತಿದ್ದರು. ಅವರು ಮಸೀದಿಯಲ್ಲಿ ಸಮೀಪದ ಜನರೊಡನೆ ಮಾತ್ರ ಸಂಬಂಧವಿರಿಸುವರು ಎಂದು ನಮಗೆ ಅನಿಸುತ್ತಿತ್ತು. ಆದರೆ ಅವರು ನಮ್ಮ ಕುಟುಂಬದ ಅಂಗವಾಗಿದ್ದರು ಎಂದು ಎಲ್ಲರೂ ಹೇಳುತ್ತಿದ್ದರು. ದೂರ ದೂರದ ಜನರ ಕೆಲಸಗಳನ್ನು ಮಾಡುತ್ತಿದ್ದರು. ಅವರೊಂದಿಗೆ ಸಂಬಂಧವನ್ನು ಇರಿಸಿದ್ದರು. ಅವರ ಕಾಪಿಟ್ಯವಿಲ್ಲದ ಪ್ರೀತಿ ಮತ್ತು ಸೇವೆಯೇ ಜನರು ಅವರ ಬಗ್ಗೆ ಹೀಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಕಾರಣವಾಗಿದೆ. ನನಗೂ ಹಲವರು ಇವರ ಬಗ್ಗೆ ಹೇಳಿ ಪತ್ರ ಬರೆದಿರುವರು. ಅವರಿಗೆ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕ ಸಂಬಂಧ ಮತ್ತು ಪ್ರೀತಿಯ ಸಂಬಂಧವಿತ್ತೆಂದು ಪ್ರತಿಯೊಂದು ಪತ್ರದಿಂದ ತಿಳಿದು ಬರುತ್ತದೆ. ಎಲ್ಲರ ಪ್ರೀತಿಗೆ ಪಾತ್ರರಾಗುವಂತಹ ಸ್ವಭಾವವುಳ್ಳವರು ಬಹಳ ಕಡಿಮೆ ಇರುತ್ತಾರೆ. ಪ್ರತಿಯೊಂದು ಸಭೆಯಲ್ಲಿ ಅವರ ಮಾತುಗಳ ಕೇಂದ್ರಬಿಂದು ಖಿಲಾಫತ್ ಮತ್ತು ಅದರೊಂದಿಗೆ ಸಂಬಂಧದ ಕುರಿತಾಗಿತ್ತು. ಅಲ್ಲಾಹನು ಅವರನ್ನು ತನ್ನ ಪ್ರಿಯ ದಾಸರೊಂದಿಗೆ ಸೇರಿಸಲಿ. ಅವರ ಮಕ್ಕಳನ್ನೂ ಅವರ ಒಳಿತುಗಳ ಮತ್ತು ಪ್ರಾರ್ಥನೆಗಳ ವಾರಸುದಾರನ್ನಾಗಿ ಮಾಡಲಿ. ಅವರ ಪತ್ನಿಗೆ ಆರೋಗ್ಯ ನೀಡಲಿ, ಸಹನೆ ಮತ್ತು ಸಮಾಧಾನ ನೀಡಲಿ. ಅವರ ಪತ್ನಿ ಕೂಡ ಬಹಳ ಕಾಲದಿಂದ ರೋಗಿಯಾಗಿರುವರು. ಪತ್ನಿಯನ್ನೂ ಸಹ ಅವರು ಬಹಳ ಪ್ರಾಮಾಣಿಕವಾಗಿ ಮತ್ತು ಪ್ರೀತಿಯಿಂದ ಸೇವೆ ಮಾಡಿದ್ದರು. ತಮ್ಮ ಎಲ್ಲ ಕೆಲಸಗಳು ಮತ್ತು ಕರ್ತವ್ಯದೊಂದಿಗೆ ಸೇವೆ ಮಾಡಿದ್ದಾರೆ. ಲಂಗರ್ ಖಾನದಲ್ಲೂ ದಾರುಜಿಯಾಫತಿನಲ್ಲೂ ಸೇವೆ ಮಾಡಿದ್ದರು. ಒಬ್ಬ ವಕ್ಫೆ ಜಿಂದಗಿಂತ ಮಿಗಿಲಾಗಿ ಅವರಲ್ಲಿ ಆವೇಶವಿತ್ತು. ಅದರೊಂದಿಗೆ ತಮ್ಮ ಮನೆಯ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರು. ಅದೇ ರೀತಿಯಲ್ಲಿ ಆಂಗ್ಲ ಭಾಷೆ ಬಾರದಿದ್ದರೂ ಆಂಗ್ಲೇಯರಾದ ನೆರೆಕರೆಯವರ ಸೇವೆ ಮಾಡುತ್ತಿದ್ದರು. ಅವರೊಂದಿಗೆ ಉತ್ತಮ ಸಂಬಂಧವಿರಿಸಿದ್ದರು. ನೆರೆಕರೆಯವರು ಕೂಡ ಅವರನ್ನು ತುಂಬ ಪ್ರಶಂಸಿಸಿರುವರು. ಅಲ್ಲಾಹನು ಅವರ ಪದವಿಗಳನ್ನು ಉನ್ನತಗೊಳಿಸಲಿ. ಮುಂದಿನ ಜನಾಜಾ ಇಫ್ಫತ್ ನಸೀರ್ ಸಾಹೇಬ್ರದ್ದಾಗಿದೆ. ಅವರು ಸನ್ಮಾನ್ಯ ಪ್ರೊಫೆಸರ್ ಡಾಕ್ಟರ್ ನಸೀರ್ ಅಹ್ಮದ್ ಖಾನ್ ಸಾಹೇಬ್ರ ಪತ್ನಿಯಾಗಿದ್ದರು. ಮೇ 3ರಂದು 90ನೇ ವಯಸ್ಸಿನಲ್ಲಿ ಹೃದಯಾಘಾತದ ಕಾರಣದಿಂದ ಮರಣ ಹೊಂದಿದ್ದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅವರ ವಿವಾಹ 1951ರಲ್ಲಿ ದಿವಂಗತ ಪ್ರೊಫೆಸರ್ ಡಾಕ್ಟರ್ ನಸೀರ್ ಅಹ್ಮದ್ ಖಾನ್ ಸಾಹೇಬ್ರೊಂದಿಗೆ ಆಗಿತ್ತು. ಅಮೆರಿಕದ ಡಾಕ್ಟರ್ ಇನಾಯತುಲ್ಲಾ ಮಂಗ್ಲಾ ಸಾಹೇಬರ ಪತ್ನಿಯಾದ ಆಯಿಷಾ ನಸೀರಾ ಸಾಹಿಬಾ ಇವರ ಮಗಳಾಗಿದ್ದಾಳೆ. ಮಗನಾಗಿ ಜಹೀರ್ ಅಹ್ಮದ್ ಖಾನ್ ಮತ್ತು ಡಾಕ್ಟರ್ ಮುನೀರ್ ಅಹ್ಮದ್ ಖಾನ್ ಇರುವರು. ಈ ಎರಡು ಮಕ್ಕಳು ಹಜರತ್ ಮಸೀಹ್ ಮೌದ್ ಇಸ್ಲಾಮರ ಕುಟುಂಬದಲ್ಲಿ ವಿವಾಹಿತರಾಗಿರುವರು. ಇವರ ಒಬ್ಬ ಮೊಮ್ಮಗನಾದ ನಸೀರ್ ಅಹ್ಮದ್ ಸಾಹಿಬ್ ವಕ್ಫೆ ಜಿಂದಗಿ ಆಗಿರುವರು. ಈಗ ಅವರು ಬಹಳ ಉತ್ತಮವಾಗಿ MTA ಟ್ರಾನ್ಸ್ಮಿಷನ್ನಲ್ಲಿ ಸೇವೆ ಮಾಡುತ್ತಿರುವರು. ಇಲ್ಲಿ ಇವರು ಕಲಿತು ಉನ್ನತ ವಿದ್ಯಾಭ್ಯಾಸವನ್ನು ಪಡೆದ ನಂತರ ತನ್ನನ್ನು ವಕ್ಫ್ ಮಾಡಿದ್ದರು. ಅಲ್ಲಾಹನು ಅವರನ್ನು ಸಹ ಅವರ ಪ್ರಾರ್ಥನೆಗಳ ವಾರಸುದಾರನಾಗಿ ಮಾಡಲಿ. ಅವರ ಮಗನು ಹೇಳುತ್ತಾರೆ, ನಾವು ಸಣ್ಣವರಾಗಿದ್ದಾಗ ತಾಯಿಯೊಂದಿಗೆ ಮಲಗುತ್ತಿದ್ದೆವು. ರಾತ್ರಿ ಸಮಯಗಳಲ್ಲಿ ನಾವು ಎಚ್ಚೆತ್ತರೆ ಅವರನ್ನು ತಹಜ್ಜುದ್ ನಮಾಜ್ನಲ್ಲಿ ಅಳುತ್ತಾ ಪ್ರಾರ್ಥನೆ ಮಾಡುತ್ತಿರುವುದಾಗಿ ನಾವು ಕಾಣುತ್ತಿದ್ದೆವು. ಈ ಸಂಗತಿಯನ್ನು ಅವರ ಮಗಳು ಸಹ ಬರೆದಿರುವಳು. ಪವಿತ್ರ ಕುರಾನನ್ನು ದಿನಾಲೂ ಪಾರಾಯಣ ಮಾಡುತ್ತಿದ್ದರು. ಬೆಳಿಗ್ಗೆ ತಿಲಾವತ್ ಮಾಡಿಯೇ ಸ್ಕೂಲ್ ಹೋಗಲು ಬಿಡುತ್ತಿದ್ದರು. ತಿಲಾವತ್ ಮಾಡುವುದು ಕಡ್ಡಾಯಗೊಳಿಸಿದ್ದರು. ಅದರ ಹೊರತು ಹೋಗಲು ಅನುಮತಿ ಇರಲಿಲ್ಲ. ಇವರು 1960ರ ಕಾಲದಲ್ಲಿ ಲಾಹೋರ್ನಲ್ಲಿ ಇದ್ದರು. ಅಲ್ಲಿ ಜನರಲ್ ಸೆಕ್ರೆಟರಿ ಲಜ್ನಾ ಎಂಬ ನೆಲೆಯಲ್ಲಿ ಮಾಡರ್ನ್ ಟೌನ್ನಲ್ಲಿ ಸೇವೆ ಮಾಡುತ್ತಿದ್ದರು. 28 ವರ್ಷಗಳ ಕಾಲ ಪಶ್ಚಿಮ ದಾರುನ್ ನಸ್ರಿನ ಲಜ್ನಾ ಸದರಾಗಿ ಸೇವೆ ಮಾಡುತ್ತಿದ್ದರು. ಆ ಕಾಲದಲ್ಲಿ ಸೌಕರ್ಯಗಳ ಕಮ್ಮಿ ಇತ್ತು. ದೊಡ್ಡದಾದ ಮೊಹಲ್ಲವಾಗಿತ್ತು. ಸವಾರಿಗಳು ಇರಲಿಲ್ಲ. ನಡೆದುಕೊಂಡೇ ದೂರ ದೂರಕ್ಕೆ ಹೋಗುತ್ತಿದ್ದರು. ದಾರುನ್ ನಸ್ರ್ ಮೊಹಲ್ಲಾ ನದಿಯವರೆಗೆ ಹರಡಿತ್ತು. ಅಲ್ಲಿಯವರೆಗೆ ಅವರು ಸ್ವತಃ ಹೋಗುತ್ತಿದ್ದರು. ಅನಂತರ ಹಜರತ್ ಖಲೀಫತುಲ್ ಮಸೀ ರಾಬಿ ರಹಮವುಲ್ಲಾ ಜಮಾತಿನ ಸಹೋದರರೊಡನೆ ತಮ್ಮ ತಮ್ಮ ಅಹಮದಿಯೇತರ ಸಂಬಂಧಿಕರಿಗೆ ಮತ್ತು ಬಲಹೀನರಾದ ಅಹಮದಿಯರಿಗೆ ಪತ್ರ ಬರೆಯಬೇಕೆಂದು ಉಪದೇಶಿಸಿದಾಗ ಅವರು ತಮ್ಮ ಸಂಬಂಧಿಕರಿಗೆ ಅಗಣಿತ ಪತ್ರಗಳನ್ನು ಬರೆದಿದ್ದರು. ಯಾವುದಾದರೂ ಕಾರಣ ಹುಡುಕಿ ಬಡವರಾದ ಸ್ನೇಹಿತರನ್ನು ಮತ್ತು ಮೊಹಲ್ಲದವರನ್ನು ಸಹಾಯಿಸುತ್ತಿದ್ದರು. ವಿಶೇಷವಾಗಿ ರಂಜಾನ್ ತಿಂಗಳಲ್ಲಿ ಏನಾದರೊಂದು ಆಹಾರ ತಯಾರಿಸಿ ಕಳಿಸುತ್ತಿದ್ದರು. ಜನರನ್ನು ಪರಸ್ಪರ ಒಂದು ಸೇರಿಸಲು ಪ್ರಯತ್ನಿಸುತ್ತಿದ್ದರು. ಸಂಬಂಧದಲ್ಲಿ ಬಿರುಕು ಆಗದಂತೆ ನೋಡುತ್ತಿದ್ದರು. ಅವರ ಮಗಳಾದ ಆಯಿಷಾ ಸಾಹಿಬಾ ಬರೆಯುತ್ತಾಳೆ, ವಕ್ಫೆ ಜಿಂದಗಿಯೊಂದಿಗೆ ಬಹಳ ಸಂತೋಷದಿಂದ ಜೀವನ ಸಾಗಿಸಿದ್ದರು.
ನಮ್ಮ ಶಿಕ್ಷಣ ಮತ್ತು ತರಬೇತಿಯನ್ನು ತನ್ನ ಮುಖ್ಯ ಕರ್ತವ್ಯವೆಂದು ಭಾವಿಸುತ್ತಿದ್ದರು. ಅದರೊಂದಿಗೆ ಬಹಳ ದುವಾ ಸಹ ಮಾಡುತ್ತಿದ್ದರು. ಅಲ್ಲಾಹನು ಅವರೊಂದಿಗೆ ಕಾರುಣ್ಯ ಮತ್ತು ಮಗ್ಫಿರತರೊಂದಿಗೆ ವರ್ತಿಸಲಿ. ಅವರ ಮಕ್ಕಳಿಗೂ ಮತ್ತು ಸಂತಾನ ಪಾರಂಪರ್ಯಕ್ಕೂ ಅವರ ಉತ್ತಮ ಅಭಿಲಾಷೆಗಳನ್ನು ಪೂರ್ತಿ ಮಾಡುವವರನ್ನಾಗಿ ಮಾಡಲಿ. ಅವರ ದುವಾಗಳ ವಾರಸುದಾರರನ್ನಾಗಿ ಮಾಡಲಿ. ಮುಂದಿನ ಜನಾಜಾ ಸನ್ಮಾನ್ಯ ಅಬ್ದುಲ್ ರಹೀಂ ಸಾಕಿ ಸಾಹೇಬರದ್ದಾಗಿದೆ. ಅವರು ಜನರಲ್ ಸೆಕ್ರೆಟರಿ ಆಫೀಸ್ ಯುಕೆಯ ಕಾರ್ಯಕರ್ತರಾಗಿದ್ದರು. ಮಾರ್ಚ್ 31ರಂದು ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅಲ್ಲಾಹನ ಅನುಗ್ರಹದಿಂದ ಅವರು ಮೂಸಿಯಾಗಿದ್ದರು. 31 ಡಿಸೆಂಬರ್ 1934ರಂದು ಹಿಂದೂಸ್ತಾನದ ಮೌಜಾ ರಾಯ್ಪುರಿನ ನಾಭಾ ಎಂಬ ಸ್ಥಳದಲ್ಲಿ ಜನಿಸಿದ್ದರು. ಅವರ ತಂದೆಯ ಹೆಸರು ರಹಮತಲಿ ಆಗಿತ್ತು. ಅವರ ಕುಟುಂಬದಲ್ಲಿ ರಹಮತಲಿ ಸಾಹೇಬರ ತಂದೆಯರ ದೊಡ್ಡಪ್ಪರಾದ ಚೌಧರಿ ಕರೀಂ ಬಕ್ಷ್ ಎಂಬ ಅದರ ಮಸೀಮ್ ಅಲ್ ಇಸ್ಲಾಮರ ಸಹಾಬಿಯ ಮೂಲಕ ಪ್ರವೇಶಿಸಿತ್ತು. ಸಾಕಿ ಸಾಹೇಬರಿಗೆ 1958ರಿಂದ 1968ರ ತನಕ 10 ವರ್ಷಗಳ ಕಾಲ ತಖ್ತಾ ಹಜಾರದ ಸೆಕ್ರೆಟರಿ ಮಾಲ್ ಮತ್ತು ಕಾಯಿದ್ ಖುದಾಮುಲ್ ಅಹಮದಿಯಾ ಆಗಿ ಸೇವೆ ಮಾಡಲು ಸೌಭಾಗ್ಯ ಲಭಿಸಿತು. ಪಾರ್ಟಿಷನ್ ನಂತರ ಅವರು ತಖ್ತಾ ಹಜಾರೆಗೆ ಬಂದು ನೆಲೆಸಿದ್ದರು. ಅದರ ನಂತರ 1968ರಲ್ಲಿ ಅಹಮದಿಯಾ ಜಮಾತ್ ತಖ್ತಾ ಹಜಾರದ ಅಮೀರರಾಗಿ ನಿಶ್ಚಯಿಸಲ್ಪಟ್ಟರು. 1974 ಜುಲೈವರೆಗೆ ಜಮಾತಿನ ಅಮೀರ್ ಆಗಿ ಸೇವೆ ಮಾಡುವ ಸೌಭಾಗ್ಯ ಪಡೆದರು. 13 ಜುಲೈ 1947ರಲ್ಲಿ ತಖ್ತಾ ಹಜಾರದ ಅಹಮದಿಯೇತರ ಕಿಡಿಗೇಡಿಗಳ ಸಂಘ ಸುತ್ತಮುತ್ತಲಿನ ಪ್ರದೇಶಗಳ ಗುಂಡಗಳ ಮತ್ತು ಅಹಮದಿಯತ್ತಿನ ಶತ್ರುಗಳ ಗುಂಪನ್ನು ಮಾರಕ ಅಸ್ತ್ರಗಳೊಂದಿಗೆ ಒಟ್ಟುಗೂಡಿಸಿ ಅಹಮದಿಯರ ವಿರುದ್ಧ ಕಲಹಗಳನ್ನು ಉಂಟುಮಾಡುವ ಪರಂಪರೆಯನ್ನೇ ಶುರು ಮಾಡಿದರು. ಮಸೀದಿಯ ಒಂದು ಭಾಗಕ್ಕೆ ಬೆಂಕಿ ಇಟ್ಟುಕೊಂಡು ಅದನ್ನು ವಶಪಡಿಸಿದರು. ಅತಿಥಿ ಗೃಹವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿದರು. ಸಾಕಿ ಸಾಹೇಬರ ದಿನಸಿ ಅಂಗಡಿಯನ್ನು ಸಹ ಲೂಟಿ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿದರು. ಅದೇ ರೀತಿಯಲ್ಲಿ ಅವರ ಒಂದು ಬಟ್ಟೆ ಅಂಗಡಿಯನ್ನು ಸಹ ವಶಪಡಿಸಿಕೊಂಡರು. ಮನೆಗಳಿಗೆ ಬೆಂಕಿ ಹಚ್ಚಿದರು. ಇವರು ಸಹ ಒಳಗಿದ್ದರು. ಹೊಗೆಯ ಕಾರಣ ಪ್ರಜ್ಞಾಹೀನರಾದರು. ಪ್ರಜ್ಞಾಹೀನತೆಯ ಸ್ಥಿತಿಯಲ್ಲೇ ಕಿಡಿಗೇಡಿಗಳು ಇವರನ್ನು ಎತ್ತಿ ಮಸೀದಿಗೆ ಕೊಂಡು ಹೋದರು ಮತ್ತು ಲೌಡ್ ಸ್ಪೀಕರ್ನಲ್ಲಿ ಇವರು ಇಸ್ಲಾಂ ಸ್ವೀಕರಿಸಿದ್ದಾಗಿಯೂ ಪಶ್ಚಾತ್ತಾಪ ಮಾಡಿದ್ದಾಗಿಯೂ ಘೋಷಿಸಿದರು. ಇತರ ಅಹಮದಿಗಳು ಸಹ ಜಮಾತಿನಿಂದ ಹಿಮ್ಮೆಟ್ಟುವಂತೆ ಮಾಡಲು ಅವರು ಹೀಗೆ ಮಾಡಿದ್ದರು. ಅವರು ಈಟಿ ಮತ್ತು ಬಾಣಗಳ ನಡುವೆ ಸಿಲುಕಿ ಇರುವುದಾಗಿ ಪ್ರಜ್ಞೆ ಬಂದ ನಂತರ ಕಂಡರು. ಅದು ಅವರ ಮನಸ್ಸಲ್ಲಿ ಹಿರಿದಾದ ಆಘಾತ ಉಂಟು ಮಾಡಿತ್ತು. ಅನಂತರ ಅಲ್ಲಿಂದ ಅವರ ಮಕ್ಕಳೇ ಅವರ ಒಬ್ಬ ಸ್ನೇಹಿತರ ಬಳಿ ಕಳುಹಿಸಿದರು. ಅಲ್ಲೇ ಅವರ ಚಿಕಿತ್ಸೆ ನಡೆಯಿತು. ಅನಂತರ ಲಾಹೋರಿನಲ್ಲಿರುವ ಒಂದು ಜಮಾತಿನಲ್ಲಿ ಪುನಃ ನೆಲೆಸಿ ಅವರು ತಮ್ಮ ವ್ಯಾಪಾರವನ್ನು ಶುರು ಮಾಡಿದರು. ತನ್ನ ಸ್ನೇಹಿತನ ಮನೆಯೊಂದಿಗೆ ಸೇರಿರುವ ತನ್ನ ಮನೆಯ ಒಂದು ಭಾಗವನ್ನು ನಮಾಜ್ ಸೆಂಟರ್ ಮಾಡಿದರು. ಸಾಮೂಹಿಕ ನಮಾಜ್ ಬಗ್ಗೆ ಜನರ ಗಮನ ಹರಿಸಿದರು ಮತ್ತು ನೂರಾರು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕುರಾನ್ ಕಲಿಸಿಕೊಟ್ಟರು. ಅನಂತರ 2000 ನವೆಂಬರ್ನಲ್ಲಿ ಹಿಜ್ರತ್ ಮಾಡಿ ಲಂಡನ್ಗೆ ಬಂದರು. ಇಲ್ಲಿ 2020ರವರೆಗೆ ಜನರಲ್ ಸೆಕ್ರೆಟರಿ ಆಫೀಸ್ ಯುಕೆಯಲ್ಲಿ ಸ್ವಯಂ ಸೇವಕರಾಗಿ ನಿಯತವಾಗಿ ಸೇವೆ ಮಾಡುತ್ತಿದ್ದರು. ವಾಕ್ಫೆ ಜಿಂದಗಿಗಿಂತ ಮಿಗಿಲಾಗಿ ಸಮಯದ ಪಾಲನೆ ಮಾಡುತ್ತಿದ್ದರು. ಯಾರೂ ಕಾಯುವಂತಾಗದಿರಲು ಎಲ್ಲರಿಗಿಂತ ಮುಂಚೆ ಆಫೀಸ್ ಬರುತ್ತಿದ್ದರು. ಆಫೀಸಿಗೆ ಬರುವಾಗ ಬೆಳಗ್ಗಿನ ಉಪಹಾರ ತಯಾರಾಗಲು ತಡವಾದರೆ ಉಪಹಾರ ಮಾಡದೆ ಆಫೀಸಿಗೆ ಬರುತ್ತಿದ್ದರು. ಅವರ ಒಂದು ವೈಶಿಷ್ಟ್ಯವಾಗಿ ಅವರ ಮಕ್ಕಳು ಬರೆದಿರುವ ಸಂಗತಿ ಏನೆಂದರೆ, ಅವರು ದಿನಾಲು 3 ಜುಜು ಪವಿತ್ರ ಕುರಾನ್ ಪಾರಾಯಣ ಮಾಡುತ್ತಿದ್ದರು. ಖಿಲಾಫತಿನೊಂದಿಗೆ ತುಂಬ ವಿಶ್ವಾಸ ಮತ್ತು ಪ್ರೇಮವಿತ್ತು. ಮಕ್ಕಳನ್ನು ದೊಡ್ಡವರನ್ನು ಯಾವಾಗಲೂ ಖಿಲಾಫತಿನೊಂದಿಗೆ ಸಂಬಂಧವಿರಿಸಲು ಮತ್ತು ಖಲೀಫರನ್ನು ಗೌರವಭಾವದಿಂದ ಮತ್ತು ಸಂಪೂರ್ಣ ನಿಷ್ಠೆಯಿಂದ ಅನುಸರಿಸಲು ಬಹಳ ವೇದನೆಯೊಂದಿಗೆ ಉಪದೇಶಿಸುತ್ತಿದ್ದರು. ವಕ್ಫ್ ಮಾಡಿದವರನ್ನು, ವಿಶೇಷವಾಗಿ ಮೊಬಲ್ಲಿಗರನ್ನು ಮನಸಾರೆ ಆದರಿಸುವ ಮತ್ತು ಅವರನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿಯಾಗಿದ್ದರು. ಸುಮಾರು 60 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಸ್ವಯಂ ಸೇವಕರಾಗಿ ದೀನಿನ ಸೇವೆ ಮಾಡುವ ಸೌಭಾಗ್ಯ ಇವರಿಗೆ ಲಭಿಸಿತ್ತು. ಇವರ ಮಗ ಖಾಲಿದ್ ಮಹಮೂದ್ ಸಾಹೇಬರು ಕೊಲಿರೋಡ್ಸ್ನ ಸದರ್ ಜಮಾತ್ ಆಗಿರುವರು. ದಿವಂಗತರು ತಮ್ಮ ಪತ್ನಿಯಲ್ಲದೆ 2 ಗಂಡು ಮಕ್ಕಳನ್ನು ಮತ್ತು 5 ಹೆಣ್ಮಕ್ಕಳನ್ನು ಅಗಲಿರುವರು. ಅಲ್ಲಾಹನು ದಿವಂಗತರ ಪದವಿಗಳನ್ನು ಉನ್ನತಗೊಳಿಸಲಿ. ಅವರ ಮಕ್ಕಳನ್ನು ಮತ್ತು ಸಂತಾನ ಪರಂಪರೆಯನ್ನು ಅವರ ಉತ್ತಮ ಅಭಿಲಾಷೆಗಳನ್ನು ಪೂರ್ತಿ ಮಾಡುವವರನ್ನಾಗಿ ಮಾಡಲಿ. ಮುಂದಿನ ಜನಾಜಾ ಸಯೀದ್ ಅಹ್ಮದ್ ಸೆಹಗಲ್ ಸಾಹೇಬರದ್ದಾಗಿದೆ. ಇವರು ನಮ್ಮ PS ಆಫೀಸಿನ ಡಿಸ್ಪ್ಯಾಚ್ ವಿಭಾಗದಲ್ಲಿ ವಾಲಂಟಿಯರ್ ಆಗಿದ್ದರು. ಇವರು ಏಪ್ರಿಲ್ 12ರಂದು 90ರ ವಯಸ್ಸಿನಲ್ಲಿ ನಿಧನರಾದರು.
2 ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಕಳನ್ನು ಅಗಲಿರುವರು. ಅವರ ಬಾಲ್ಯಕಾಲ ಕಾದಿನಲ್ಲಿ ಕಳೆದಿತ್ತು. ಪ್ರಾಥಮಿಕ ಶಿಕ್ಷಣವನ್ನು ಸಹ ಇಲ್ಲೇ ಪಡೆದರು. ಒಂದು ದೀರ್ಘಕಾಲ ಪ್ರೈವೇಟ್ ಸೆಕ್ರೆಟರಿಯ ಆಫೀಸಿನ ಡಿಸ್ಪ್ಯಾಚ್ ಸೆಕ್ಷನ್ನಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಮಾಡುವ ಸೌಭಾಗ್ಯ ಪಡೆದರು. ತುಂಬ ವಿದ್ಯಾವಂತರು, ಜ್ಞಾನಪ್ರಿಯರು ಆಗಿದ್ದರು. ಲೌಕಿಕವಾದ ಅರಿವಿನೊಂದಿಗೆ ಪವಿತ್ರ ಕುರಾನ್ ಮತ್ತು ಜಮಾತಿನ ವಿಷಯಗಳ ಬಗ್ಗೆ ಉತ್ತಮ ತಿಳುವಳಿಕೆ ಅವರಿಗಿತ್ತು. ನಮಾಜನ್ನು ನಿಯತವಾಗಿ ನಿರ್ವಹಿಸುವವರು, ಖಿಲಾಫತ್ತಿನ ಪ್ರೇಮಿಯೂ ಆಗಿದ್ದರು. ವಿನಮ್ರತೆಗೂ ಸಭ್ಯತೆಗೂ ಅವರು ಎಲ್ಲರಿಗೂ ಮಾದರಿಯಾಗಿದ್ದರು. ತಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಪ್ರಿಯವರಾಗಿದ್ದರು. ಅವರು ನನ್ನೊಡನೆ ಯಾವಾಗಲೂ ಬಹಳ ವಿನಯದಿಂದ ಭೇಟಿಯಾಗುತ್ತಿದ್ದರು. ಅವರ ಮಕ್ಕಳು ಸಹ ಜಮಾತಿನೊಂದಿಗೆ ಉತ್ತಮ ಸಂಬಂಧವಿರಿಸಬೇಕೆಂಬ ವೇದನೆ ಅವರಲ್ಲಿತ್ತು ಎಂಬುದನ್ನು ನಾನು ನೋಡಿದ್ದೇನೆ. ಅಸ್ಲಂ ಖಾಲಿದ್ ಸಾಹೇಬರು ಬರೆಯುತ್ತಾರೆ, ಅವರು ಅರಿವು ಪಡೆಯುವ ಸ್ವಭಾವದವರಾಗಿದ್ದರು. ಹೆಚ್ಚಾಗಿ ಮಧ್ಯಾಹ್ನ ಊಟದ ವೇಳೆ ವಿವಿಧ ವಿಷಯಗಳ ಬಗ್ಗೆ ತುಂಬ ಮಾತುಕತೆ ನಡೆಸುತ್ತಿದ್ದರು. ವಿಶೇಷವಾಗಿ ಕ್ರೈಸ್ತ ಧರ್ಮ ಮತ್ತು ಯಹೂದಿ ಧರ್ಮದ ಬಗ್ಗೆ ಆಳವಾದ ಅರಿವಿತ್ತು. ನಮ್ಮ ಆಫೀಸಿನ ಕಾರ್ಯಕರ್ತರಾದ ಬಶೀರ್ ಅಹಮದ್ ಸಾಹೇಬರು ಬರೆಯುತ್ತಾರೆ, ಕೊನೆಯ ಕಾಲದಲ್ಲೂ ಜಮಾತಿನ ಸೇವೆ ಮಾಡಲು ಅವರು ಪ್ರಯತ್ನಿಸುತ್ತಿದ್ದರು. ಒಂದು ಬಾರಿ ಮಸೀದಿಗೆ ಯಾವುದೋ ಕೆಲಸಕ್ಕಾಗಿ ಬರುತ್ತಿದ್ದರು. ಆಗ ತಲೆಸುತ್ತಿ ಬಿದ್ದರು. ಗಾಯ ಸಹ ಆಯಿತು. ಹೀಗಿದ್ದರೂ ಸೇವೆ ಸಂದರ್ಭ ನಷ್ಟವಾಗಿದಿರಲಿ ಎಂದು ಹೇಳಿ ಬಹಳ ದೂರದಿಂದ ನಡೆದುಕೊಂಡು ಆಫೀಸಿಗೆ ಖಂಡಿತ ಬರುತ್ತಿದ್ದರು. ಹೋಗುವ ಮತ್ತು ಬರುವ ಅನುಕೂಲಕ್ಕಾಗಿ ತಮ್ಮ ದೊಡ್ಡ ಮನೆಯನ್ನು ಮಾರಾಟ ಮಾಡಿ ಮಸೀದಿಯ ಬಳಿ ಫ್ಲ್ಯಾಟ್ ಖರೀದಿಸಿದರು. ಅಲ್ಲಾಹನು ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅವರ ಮಕ್ಕಳ ಪರವಾಗಿ ಸಹ ಅವರ ದುಆಗಳನ್ನು ಸ್ವೀಕೃತವಾಗಲಿ. ಅಲ್ಲಾಹನು ದಿವಂಗತರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅವರ ಮಕ್ಕಳ ಪರವಾಗಿ ಸಹ ಅವರ ದುಆಗಳು ಸ್ವೀಕೃತವಾಗಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udzu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم